ಓಂ ಶಾಂತಿ. ಓಂ ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬಾ ಏನ್ ಹೇಳ್ತಾ ಇದ್ರು, ಮಕ್ಕಳೇ, ವರ್ತಮಾನ ಸಮಯದ ಅನುಸಾರದಲ್ಲಿ ವಿಶ್ವದಲ್ಲಿ ಭಗವಂತನ ಪ್ರತ್ಯಕ್ಷತೆ ಆಗಬೇಕಾಗಿದೆ ನಿಮ್ಮ ಮಕ್ಕಳ ಮೂಲಕ. ಇದಕ್ಕಾಗಿ ಅವರ ಕೆಲಸವನ್ನ ಮಾಡಲಿಕ್ಕೆ ನೀವು ನಿಮ್ಮ ತನುಮನವನ್ನ ಭಗವಂತನಿಗೆ ಸಂಪೂರ್ಣವಾಗಿ ಅರ್ಪಣೆ ಮಾಡಿ ನಿಮ್ಮ ಸ್ಥಿತಿ ಬಾಪ್ ಸಮಾನ ಸ್ಥಿತಿ ಆಗಿರಬೇಕಾಗ್ತದೆ. ಕೇವಲ ಆ ಸ್ಥಳವನ್ನ ಬಾಬನಿಗೆ ಸಂಪೂರ್ಣವಾಗಿ ಒಪ್ಪಿಸ್ಬಿಡಿ ಅಷ್ಟೇ. ಏನ್ ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಎಷ್ಟು ಕೊಡಬೇಕು ಅಂತ ಬಾಬಾ ನಿರ್ಣಯವನ್ನ ಮಾಡ್ತಾರೆ. ಇದು ವರ್ತಮಾನ ಸಮಯದಲ್ಲಿ ಬಾಬಾ ಹೇಳಿದ್ರು, ವಾಣಿಯ ಸೇವಾ ತುಂಬಾ ಧೂಮ್ಧಾಮ್ ಆಗಿ ಮಾಡ್ತಾ ಇದ್ದೀರಿ. ಅದರ ಜೊತೆಗೆ ಮನಸಾ ಸೇವೆಯ ಅವಶ್ಯಕತೆನೂ ಕೂಡ ಇದೆ. आज विश्व में सुख शांति संतोष आत्माओं में कम हो रहा है. ಇವತ್ತು ವಿಶ್ವದಲ್ಲಿ ಸುಖ ಶಾಂತಿ ಸಂತೋಷ ಹೇಳುವಂಥದ್ದು ಆತ್ಮಗಳಲ್ಲಿ ಕಡಿಮೆ ಆಗ್ತಾ ಇದೆ. ಯಾಕೆ ಕಡಿಮೆ ಆಗ್ತದೆ? ಇವತ್ತು ವಿಶ್ವದಲ್ಲಿ ಸುಖ ಶಾಂತಿ ಸಂತೋಷ ಆತ್ಮಗಳಲ್ಲಿ ಕಡಿಮೆ ಆಗ್ತಿದೆ. ಯಾಕೆ? ಆಸೆಗಳು, ಇಚ್ಛೆಗಳು, ನಾನು ಅನ್ನೋ ದೇಹಾಭಿಮಾನ. ಆಮೇಲೆ ಸೂಕ್ಷ್ಮ ಸೇವೆಯ ಕೊರತೆ. ಹಾ, ಇವತ್ತು ವರ್ತಮಾನ ಸಮಯದಲ್ಲಿ ಗ್ಯಾಸ್ ಸಿಲಿಂಡರ್ ಆರಾಮಾಗಿ ಸಿಗ್ತಾ ಇದೆಯಾ? ಸಿಗ್ತಾ ಇದೆಯಾ? ಗ್ಯಾಸ್ ಸಿಲಿಂಡರ್ ಆರಾಮಾಗಿ ಸಿಗ್ತಾ ಇದೆಯಾ? ಬೇಕಾದಾಗ್ಲಿಲ್ಲ ಎಷ್ಟು ಬೇಕು ಇಲ್ಲ, ಯಾಕೆ? ಅಭಾವ ಹಾ, ಬರುತ್ತೆ. ಯಾಕೆ? ಇಲ್ಲಿಂದ ಬರಬೇಕು, ಅಲ್ಲಿಗೆ ಏನಾಗ್ತಾ ಇಲ್ಲ, ಬರ್ತಾ ಇಲ್ಲ ಅಲ್ವಾ? ಅಂದ್ರೆ ಆ ಫ್ಯಾಕ್ಟ್ರಿಗಳಲ್ಲಿ ರೆಡಿ ಆಗ್ತಾ ಇಲ್ಲ, ರಾ ಮಟೀರಿಯಲ್ ಸಿಗ್ತಾ ಇಲ್ಲ, ವಿದೇಶದಿಂದ ಇಲ್ಲಿ ಬಂದು ತಲುಪ್ತಾ ಇಲ್ಲ. ಹಾಗೆ ವಿಶ್ವದಲ್ಲಿ ಸುಖ ಶಾಂತಿ ಸಂತೋಷ ಬೇಕು ಅಂತಂದ್ರೆ ಬಾಬಾ ಎಷ್ಟು ಸುಂದರವಾದ ಹೇಳಿದ್ರು, ಆತ್ಮಗಳಿಗೆ ಕಡಿಮೆ ಆಗ್ತಾ ಇದೆ ಅಂತಂದ್ರು. ಏನ್ ಹೇಳಿದ್ರು? ಆತ್ಮಗಳಿಗೆ. ಹಂಗಂದ್ರೆ ಇನ್ನು ಅಂದ್ರೆ ಪ್ರಪಂಚದ ಜನರಿಗೆ ಶಾರೀರಿಕವಾದಂತ ಸುಖ ಸಿಗ್ತಾ ಇರಬಹುದು. ಮನೆ ಮೊದಲಿನಗಿಂತ ಚೆನ್ನಾಗಿದೆ, ಮೊಬೈಲ್ ಚೆನ್ನಾಗಿದೆ, ಊಟ ಚೆನ್ನಾಗಿದೆ, ಬಟ್ಟೆ ಚೆನ್ನಾಗಿದೆ, ಬಂಗಾರ ಚೆನ್ನಾಗಿದೆ. ಶಾರೀರಿಕವಾದಂತ ಸ್ಥೂಲ ಪ್ರಪಂಚದ ಸಾಧನಗಳು ಏನಾಗಿರ್ಬೋದು, ಸಿಗ್ತಾ ಸಿಗ್ತಾ ಇರಬಹುದು, ಇಂದ್ರಿಯ ಸುಖ. ಆದರೆ ಆತ್ಮಕ್ಕೆ ಸಿಗಬೇಕಾಗಿರುವಂತ ಪರಮಾತ್ಮನ ಶಕ್ತಿಗಳು, ಗುಣಗಳು ಇವೇನಾಗಿದ್ದಾವೆ? ಕಡಿಮೆ ಆಗಿದೆ. ಯಾಕೆ? ಯಾಕೆ ಅಂತಂದ್ರೆ ಅದನ್ನ ಕೊಡುವಂತಹ ಮಕ್ಕಳು ಮೂರ್ ಬೆಡ್ಶೀಟ್ ಹಾಕೊಂಡು ಮಲ್ಕೊಂಡ್ಬಿಡ್ತಾರಂತ. ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಕೆಲಸಗಾರರೇ ಹೋಗಿಲ್ಲ ಅಂತಂದ್ರೆ ಮಟೀರಿಯಲ್ ಎಲ್ಲಿಂದ ಪ್ರೊಡಕ್ಷನ್ ಆಗತ್ತೆ? ಮಟೀರಿಯಲ್ ಪ್ರೊಡಕ್ಷನ್ ಆಗಿಲ್ಲ ಅಂದ್ರೆ ಮಾರ್ಕೆಟಲ್ಲಿ ಹೆಂಗ್ ಬರ್ತದೆ? ಮಾರ್ಕೆಟಲ್ಲೇ ಬಂದಿಲ್ಲ ಅಂತಂದ್ರೆ ಏನಾಗುತ್ತೆ? ಡಿಮಾಂಡ್ ಜಾಸ್ತಿ ಆಗತ್ತೆ. ಬಾಬಾ ಏನ್ ಹೇಳ್ತಿದ್ದಾರೆ, ಬೇರೆಯವರಿಗೆ ಆಮೇಲೆ ಆತ್ಮೀಯರೇ ಮಕ್ಕಳೇ, ಆದ್ರೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಂತ ಮಕ್ಕಳಿಗೆ ಇವತ್ತೇನಿಲ್ವಂತೆ ಸುಖ ಶಾಂತಿ ಸಂತೋಷ ಇಲ್ಲ. ದಿನದಿಂದ ದಿನಕ್ಕೆ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಎಲ್ಲಿಂದ ಅದನ್ನ ತರಬೇಕು, ಮಕ್ಕಳು ಅದನ್ನ ಏನ್ ಮಾಡ್ತಾ ಇಲ್ಲ, ತರ್ತಾ ಇಲ್ಲ. ತಮ್ಮ ಕರ್ತವ್ಯವನ್ನ, ತಮ್ಮ ಕೆಲಸವನ್ನ, ಕಾರ್ಯವನ್ನ, ಜವಾಬ್ದಾರಿಯನ್ನ, ಕರ್ಮವನ್ನ ಮಕ್ಕಳು ಏನ್ ಮಾಡ್ಬಿಟ್ಟಿದ್ದಾರೆ? ಸಂಪೂರ್ಣವಾಗಿ ಮರ್ತು ಬಿಟ್ಟಿದ್ದಾರೆ. ಅದಕ್ಕಾಗಿ ಏನಾಗಿದೆ, ಪ್ರಪಂಚದಲ್ಲಿ ಅದರ ತುಂಬಾ ಅವಶ್ಯಕತೆ ಇದೆ. तो आप परमात्मा प्यार के पात्र आत्माओं को अभी प्यार की संतुष्टता की खुशी की अंजलि देने का आवश्यकता है. ಈಗ ನೀವು ಪರಮಾತ್ಮನಿಗೆ ಪ್ರೀತಿಯ ಮಕ್ಕಳು, ಪ್ರಿಯ ಮಕ್ಕಳು. ನೀವೇನ್ ಮಾಡಬೇಕು? ಈಗ ಪ್ರೀತಿಯ, ಸಂತುಷ್ಟತೆಯ, ಖುಷಿಯ ಅಂಜಲಿಯನ್ನ ಅವರಿಗೆ ಕೊಡ್ಬೇಕಂತ. ಅಂದ್ರೆ ಮಕ್ಕಳೇ, ಪೂಜೆ ಎಲ್ಲ ಮುಗೀತು, ಇವಾಗ ಜನ ಏನ್ ಇಷ್ಟಪಡ್ತಿದ್ದಾರೆ? ಪ್ರಸಾದ, ತೀರ್ಥ ಪ್ರಸಾದ, ತೀರ್ಥ ಕೇಳ್ತಿದ್ದಾರೆ ಅಲ್ವಾ?
ಅದಕ್ಕಾಗಿ ನೀವು ಇವಾಗ ಏನ್ ಮಾಡ್ಬೇಕು ಇವಾಗ? ಕೊಡ್ಬೇಕು. ತೀರ್ಥ ಕೊಡೋದು, ಕಳಿಸೋದು, ಅಷ್ಟೇ ಕೆಲಸ ಅಲ್ವಾ? ಆ ಒಂದು ಕಾರ್ಯಕ್ಕೆ ನೀವೇನಾಗ್ಬೇಕಾಗತ್ತೆ? ರೆಡಿ ಆಗ್ಬೇಕು. ಸರಿ, ಅವರಿಗೆ ಒಂದು ಹನಿ ಕೊಡ್ತೀರಾ ಅಂತಂದ್ರೆ ನಿಮ್ಮ ಹತ್ರ ಎಷ್ಟಿರ್ಬೇಕು? ಒಬ್ಬೊಬ್ಬರಿಗೆ ಒಂದೊಂದು ಹನಿ ಕೊಡ್ತೀರಾ ಅಂದ್ರೆ ನಿಮ್ಮ ಹತ್ರ ಎಷ್ಟಿರ್ಬೇಕು? ಬಾವಿ ಎಷ್ಟಿರ್ಬೇಕು, ಸಿಂಟೆಕ್ಸ್ ಟ್ಯಾಂಕ್ ಅಷ್ಟಿರ್ಬೇಕು, ಬೆಂದಿಗೆ ಎಷ್ಟಿರ್ಬೇಕು, ಎಷ್ಟಿರ್ಬೇಕು ನಿಮ್ಮ ಹತ್ರ? ಸಮುದ್ರದಷ್ಟು. ಸಾಗರದಷ್ಟು ಇರ್ಬೇಕಾಗ್ತದೆ, ಸಮುದ್ರದಷ್ಟು ಇರ್ಬೇಕಾಗ್ತದೆ. ಯಾಕಂದ್ರೆ ವಿಶ್ವದಲ್ಲಿರುವಂತ ಸರ್ವ ಆತ್ಮರಿಗೆ ನೀವು ಕೊಡ್ಬೇಕಲ್ವಾ? ಅದಕ್ಕಾಗಿ ಆ ಪ್ರಮಾಣದಲ್ಲಿ ನಿಮ್ಮಲ್ಲಿ ಇದೆಲ್ಲ ನೀವು ಇರಬೇಕಾಗ್ತದೆ. ಅದನ್ನು ಕೊಡುವಂತ ಕೆಲಸವನ್ನ ಮಾಡಬೇಕಾಗ್ತದೆ. ನೋಡಿ, ದೇವಸ್ಥಾನದಲ್ಲಿ ತೀರ್ಥ ಇದ್ದೂ ಕೂಡ ಭಕ್ತರು ಹೋಗ್ಬಿಟ್ಟು ತೀರ್ಥ ತೆಗೆದುಕೊಳ್ಳಿಕ್ಕಾಗಲ್ಲ. ಯಾರು ಕೊಡ್ಬೇಕಾಗ್ತದೆ? ಬ್ರಾಹ್ಮಣರು. ಬ್ರಾಹ್ಮಣರು ಕೊಡಬೇಕಾಗ್ತದೆ. ಹಾಗೆ ನೀವೂನು ಕೂಡ ಬೇರೆಯವರು ಕೊಡಲಿಕ್ಕೆ ಏನಾಗ್ಬೇಕು? ನಿಮಿತ್ತರು ಆಗ್ಬೇಕು. ಓಕೆ, ಭಕ್ತರೆಲ್ಲ ಹೋಗಿದ್ದಾರೆ ಎಲ್ಲಿಗೆ? ದೇವಸ್ಥಾನ. ಪೂಜೆ ಮುಗಿದಿದೆ. ಸರಿ, ಈಗ ಬ್ರಾಹ್ಮಣ ಏನ್ ಕೊಡ್ಬೇಕು? ತೀರ್ಥ. ತೀರ್ಥ ತಗೊಂಡಾದ್ಮೇಲೆ ಭಕ್ತ ಏನ್ ಮಾಡ್ತಾರೆ? ಹೋಗ್ತಾರೆ. ವಾಪಸ್ ಮನೆಗೆ ಹೋಗ್ತಾರೆ ಅಲ್ವಾ? ಆದ್ರೆ ಈ ಬ್ರಾಹ್ಮಣ ತೀರ್ಥ ಕೊಡೋ ಬದಲು ಮೊಬೈಲ್ ಅಲ್ಲಿ ಏನ್ ಮಾಡ್ತಿದ್ದಾರೆ? ಪಬ್ಜಿ ಆಡ್ತಾ ಇದ್ದಾರೆ, ಕ್ರಿಕೆಟ್ ನೋಡ್ತಾ ಇದ್ದಾರೆ. ಅವಾಗ ಏನಾಗ್ತದೆ? ಜನ ಬ್ರಾಹ್ಮಣರಿಗೆ ದಕ್ಷಿಣೆ ಕೊಡ್ತಾರೋ, ಬಾಯಿಗೆ ಬಂದಾಗ ಬೈತಾರೆ. ಅವಾಗ ಅದರ ಎಫೆಕ್ಟ್ ಯಾರ ಮೇಲೆ ಆಗ್ತದೆ? ಬ್ರಾಹ್ಮಣರ ಅಲ್ವಾ? ಅದೇನೇ ಸಮಸ್ಯೆ ಬಂದಿರೋದು. ಬಾಬಾ, ನಾವು ಇಷ್ಟೆಲ್ಲ ಸೇವೆ ಮಾಡುದು ಕೂಡ ಮನಸ್ಸಿಗೆ ಖುಷಿ ಯಾಕಿಲ್ಲ, ನೆಮ್ಮದಿ ಯಾಕಿಲ್ಲ, ಆನಂದ ಯಾಕಿಲ್ಲ? ಸಮಸ್ಯೆ ಯಾಕೆ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಇದೆ? ಸಮಯದ ಅನುಸಾರದಲ್ಲಿ ನಮ್ಮ ಪಾತ್ರದಲ್ಲಿ ಏನು ಪರಿವರ್ತನೆ ಮಾಡ್ಕೊಳ್ಬೇಕು, ಅದು ಪರಿವರ್ತನೆ ನಾವು ಮಾಡ್ಕೊಳ್ತಾ ಇಲ್ಲ. ಈಗ ಸಂಪೂರ್ಣವಾಗಿ ಏನ್ ಮಾಡೋದು? ಬಾಬಾ ಹೇಳ್ತಾರೆ, ಪ್ರಸಾದವನ್ನ ಕೊಡೋದು, ಸಂಪಾದನೆ ಮಾಡ್ಕೊಳ್ಳೋದು, ಪ್ರಸಾದ ಕೊಡೋದು, ಸಂಪಾದನೆ ಮಾಡ್ಕೊಳ್ಳೋದು. ಓಕೆನಾ? ನಮ್ಮ ಜೀವನ ಹೇಗಿರಬೇಕು ಅಂತಂದ್ರೆ ಬಾಬನ ಮುರಳಿಯ ಆಧಾರದಲ್ಲಿ ಇರಬೇಕು. ಇವತ್ತಿನ ಮುರಳಿಯಲ್ಲಿ ಬಾಬಾ ವರದಾನವನ್ನು ಏನು ಕೊಟ್ಟಿದ್ರು ಅಂತಂದ್ರೆ, ಮಕ್ಕಳೇ, ಶಾಂತಿ ಖುಷಿ ಎರಡೂ ಕೂಡ ನಿಮ್ಗೆ ಏನಾಗತ್ತೆ? ಸಿಗತ್ತೆ ಅಂತ ಹೇಳಿದ್ರು ಅಲ್ವಾ? ವರದಾನ ಓದಿದ್ದೀರಾ? ಯಾರದು ನೆನಪಿದೆಯಾ? ನಿನ್ನೆ ಕ್ಲಾಸ್ ಕೇಳಿದ್ದೀರಾ? ಪರಮಾತ್ಮನಿಂದ ಅತೀಂದ್ರಿಯ ಸುಖದ ಶಾಂತಿ ಮತ್ತು ಖುಷಿ ಎರಡು ಸಿಗ್ತದೆ. ಓಕೆ, ಇವತ್ತು ಅಮೃತ ವೇಳೆ ನನಗೆ ಹಾಗೆ ಆಯ್ತು, ಶಾಂತವಾಗಿ ಕೂತ್ಕೊಂಡಿದ್ದೆ. ಓಕೆ, ತುಂಬಾ ಖುಷಿ ಆಯ್ತು. ಯಾಕೆ ಹೇಳಿ ನೋಡೋಣ, ಯಾಕಾಗಿರ್ಬೋದು? ನಾನು ಶಾಂತಿಯಲ್ಲಿ ಕುತ್ಕೊಂಡಿದ್ದೆ, ಅದಾದ್ಮೇಲೆ ಖುಷಿ ಅನುಭವನೂ ಕೂಡ ಆಯ್ತು. ಯಾಕೆ? ತುಂಬಾ ಆತ್ಮಗಳ ಅಮೃತ ವೇಳೆ ಅಟೆಂಡ್ ಮಾಡಿದ್ರು. ಅವಾಗ ಏನಾಯ್ತು? ಸಫಲತೆ ಆಯ್ತಲ್ವಾ? ಯಾವಾಗ್ಲೂ 40ಇಂದ 50ವರೆಗೆ ಫಿಗರ್ ಇರ್ತಿತ್ತು, ಇವತ್ತು 65ಕ್ಕೆ ಹೋಯ್ತು ಅಂತಂದ್ರೆ ಖುಷಿ ಆಗುತ್ತೋ ಆಗಲ್ವೋ? ಆಗುತ್ತೆ. ಯಾಕಂದ್ರೆ ಬಾಬಾ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಸೇವೆಯಲ್ಲಿ ಉನ್ನತಿ ಆಗ್ತಾ ಇದೆ. ಓಕೆ, ಸರಿ. ಅದ್ರಲ್ಲಿ 50 ಬರೋದು 45 ಬಂದ್ಬಿಟ್ಟು ಏನಾಗ್ಬಿಡ್ತದೆ? ಯಾಕಪ್ಪ ಕಡಿಮೆ ಆಯ್ತಲ್ಲ, ಏನ್ ಕಾರಣ? ನನ್ನಲ್ಲಿ ಏನ್ ಕಡಿಮೆತನ ಇದೆ, ನಾನು ಎಲ್ಲಿ ತಪ್ಪಿದ್ದೇನೆ ಅಂತ ಏನ್ ಮಾಡ್ಬೇಕಿತ್ತು? ಅವಾಗ ಕ್ವಶನ್ ಮಾರ್ಕ್ ಬರ್ತಿತ್ತು ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾನೆ, ಖುಷಿ ಆಗ್ಬೇಕು ಅಂದಷ್ಟೇ ನೀವು ಈಶ್ವರಿ ಕಾರ್ಯವನ್ನು ನಾವು ಮಾಡ್ಬೇಕಲ್ವಾ? ನಮ್ಮಲ್ಲಿರುವಂತ ಬಲಹೀನತೆಯನ್ನು ನಾವು ತೆಗೆದಾಕ್ಬೇಕಲ್ವಾ? ಅಲ್ವಾ? ಅದಕ್ಕೆ ಈಗ ಖುಷಿಯ ಅಂಚಲಿಯನ್ನ ಕೊಡುವಂತ ಅವಶ್ಯಕತೆ ಇದೆ. ದುಃಖಿಯೋಂಕು ಸುಖಕಿ ಅಂಚಲಿ ದೇನಾ ಹೇ. ಬಾಬಾ ಹೇಳ್ತಾರೆ, ಅವರ ದುಃಖ ಸಮುದ್ರದಷ್ಟಿದೆ, ಆದ್ರೆ ಒಂದು ಹನಿ ಕೊಟ್ಟರೆ ಅಷ್ಟೇ ಏನಾಗ್ಬಿಡ್ತಾರೆ? ಅವರು ಖುಷಿ ಆಗ್ಬಿಡ್ತಾರೆ. ಒಂದು ಸೆಕೆಂಡಿನ ಏನು ಸಾಕ್ಷಾತ್ಕಾರ, ಒಂದು ಸೆಕೆಂಡಿನಲ್ಲಿ ಸ್ವಪ್ನದಲ್ಲಿ ಅವರಿಗೆ ಬಾಬಾನ ಪ್ರತ್ಯಕ್ಷತೆ, ಒಂದು ಸೆಕೆಂಡಿನ ಶಾಂತಿ ಅನುಭವದಲ್ಲಿ ಅವರು ಏನಾಗ್ಬಿಡ್ತಾರೆ? ಖುಷಿಯಾಗ್ಬಿಡ್ತಾರೆ. ಯಾರು? ಪ್ರಪಂಚದ ಜನರು, ಮುಂದೆ ಬರುವಂತ ಜನರು, ಪ್ರಜೆಗಳಾಗುವಂಥವರು, 33 ಕೋಟಿ ಆದ್ಮೇಲೆ ಉಳಿದಂತ ಆತ್ಮಗಳು, ಬೇರೆ ಎಲ್ಲ ಆತ್ಮಗಳು, ಪಂಚತತ್ವಗಳು. ಓಕೆ, ಅದಕ್ಕಾಗಿ ಬಾಬಾ ಹೇಳ್ತಾರೆ ಅಂಚಲಿ. ಹೇಗೆ ದೋಸೆ ಬಂಡೆ ಚೆನ್ನಾಗಿ ಬಿಸಿ ಆದಾಗ ನೀರ್ ಹಿಂಗ್ ಹಾಕಿ ಹೆಂಗಿರ್ತದೆ? ಚರ್ರ ಅಂತ ಹೇಳ್ತಾ ಇರ್ತದೆ ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ದುಃಖದಿಂದ ಇರುವಂತ ಆತ್ಮಗಳಿಗೆ ನೀವೇನ್ ಕೊಡ್ಬೇಕಂತೆ?
ಸುಖದ ತೀರ್ಥವನ್ನ ಅಂಚಲಿಯನ್ನ ಕೊಡ್ಬೇಕು. ಸರಿ, ಕೊಡುವಂತ ನೀವೇ ದುಃಖದಲ್ಲಿದ್ದರೆ ಪರಿಣಾಮ ಏನಾಗ್ತದೆ? ದುಃಖದಿಂದ ಸುಖದ ಕೊಡೋದು ಯಾರು? ಬ್ರಾಹ್ಮಣ. ನಾವು ಆತ್ಮಗಳು, ಹೌದಾ? ಆವಾಗ ನಾವು ಖುಷಿಯಿಂದ ಸಂತೋಷದಿಂದ ಶಾಂತಿಯಿಂದ ಇರಬೇಕೋ ಬೇಡವೋ? ಇರ್ಬೇಕು. ನಾವೇ ದುಃಖದಲ್ಲಿ, ಕಷ್ಟದಲ್ಲಿ, ಟೆನ್ಷನ್ ಅಲ್ಲಿ, ಚಿಂತೆಯಲ್ಲಿದ್ರೆ ಏನಾಗ್ತದೆ? ಅವ್ರದ್ದು ಸಾಲ ಹ ತಗೊಳ್ಳೋರ್ದು ಸಾಲ ಅವ್ರ ದುಃಖದಲ್ಲೇ ಇರ್ತಾರೆ. ಈಗ ಒಬ್ಬ ಪೇಷಂಟ್ ಡಾಕ್ಟರ್ ಹತ್ರ ಯಾಕೆ ಬರ್ತಾರೆ? ರೋಗಿ ಆಗಿರೋದಕ್ಕೆ. ಕಾಯಿಲೆ ಗುಣ ಮಾಡ್ಲಿಕ್ಕೆ. ಓಕೆ, ಟ್ರೀಟ್ಮೆಂಟ್ ಕೊಡುವಂತ ಡಾಕ್ಟರ್ಗೆನೆ ಕಾಯಿಲೆ ಬಂದ್ಬಿಟ್ಟಿದೆ, ನೆಗಡಿ ಇದೆ, ಕೆಮ್ತಾ ಇದ್ದಾರೆ. ಓಕೆ, ಸರಿ. ಆವಾಗ ಪೇಷಂಟ್ ಬಂದಿದ್ ಯಾಕೆ? ಕಾಯಿಲೆ ಗುಣ ಮಾಡುತ್ತೆ. ಆವಾಗ ಡಾಕ್ಟರ್ ಹತ್ರ ಬಂದಾಗ ಪೇಷಂಟಿನ ಕಾಯಿಲೆ ಜಾಸ್ತಿ ಆಗತ್ತೋ ಕಡಿಮೆ ಆಗತ್ತೋ? ಜಾಸ್ತಿ ಆಗುತ್ತೆ. ಹಾಗೆ ನೀವು ಯಾರಿಲ್ಲಿ? ನೀವು ಪರಮಾತ್ಮನ ಸುಖ ಶಾಂತಿಯನ್ನು ಕೊಡುವಂತವರಾಗಿದ್ದಿದ್ರೆ, ನೀವೇನೇ ದುಃಖದಲ್ಲಿದ್ರೆ, ನೀವೇ ಬೊಬ್ಬೆ ಹೊಡಿತಾ ಇದ್ರೆ, ಪರ್ವತದಷ್ಟು ಸಮಸ್ಯೆ ತಲೆ ಮೇಲೆ ಇಟ್ಕೊಂಡು ಓ ಬಾಬಾ ಅಯ್ಯಯ್ಯೋ ಅಂತ ಬೊಬ್ಬೆ ಹೊಡ್ಕೊಳ್ತಾ ಇದ್ದಿದ್ರೆ ಅವಾಗೇನಾಗ್ತದೆ? ಅದರ ಪ್ರಭಾವ ಅವರ ಮೇಲೂ ಕೂಡ ಬೀಳುತ್ತೆ. ಬೀಳತ್ತೆ. ಅದಕ್ಕಾಗಿ ಆ ಸಮಯದಲ್ಲಿ ನೀವೇನಾಗಿರ್ಬೇಕು? ಖುಷಿಯಾಗಿರ್ಬೇಕು. ಆದ್ಮೇಲೆ ಆ ಸಮಯದಲ್ಲಿ ಮಾತ್ರ ಅಲ್ಲ, ಪೂರ್ತಿ ದಿನ ನೀವು ಖುಷಿಯಾಗಿದ್ದಾಗ ಮಾತ್ರ ಮನಸ್ಪೂರ್ವಕವಾಗಿ ನೆಮ್ಮದಿಯಿಂದ ಸಂತೋಷದಿಂದ ಮನಸಾ ಸೇವೆ ತಪಸ್ಸನ್ನ ಮಾಡಲಿಕ್ಕೆ ಸಾಧ್ಯ. ರಾತ್ರಿ ನಿದ್ರೆ ಬಂದಿಲ್ಲ, ಆಫೀಸಲ್ಲಿ ಚೆನ್ನಾಗಿ ಬೈದಿದ್ದಾರೆ, ಹೊಟ್ಟೆನೋ ಬರ್ತಾ ಇದೆ, ಸಮಸ್ಯೆಗಳಿದ್ದಾವೆ, ಅವಾಗ ಯೋಗ ಮಾಡ್ಲಿಕ್ಕೆ ಬರುತ್ತಾ? ಇಲ್ಲ. ಹೌದಿಲ್ಲ. ಆವಾಗ ಆ ಕರ್ಮದ ಫಲ ಏನ್ ಬೇಕು ಅದು ನಮ್ಗೇನಾಗೋದಿಲ್ಲ, ಸಿಗೋದಿಲ್ಲ ಅಲ್ವಾ? ಇಷ್ಟು ಗೌರವದಿಂದ ಆ ತೀರ್ಥವನ್ನ ತೆಗೆದುಕೊಳ್ತಾರಲ್ವಾ, ಅದನ್ನು ಕುಡಿದು ಕಣ್ಣಿಗೆ ಹಚ್ಕೊಂಡು ತಲೆಗೆ ಒರೆಸ್ಕೊಂಡ್ಬಿಟ್ಟು ಎಷ್ಟು ರೆಸ್ಪೆಕ್ಟ್ ಅನ್ನ ಕೊಡ್ತಾರೆ. ಅದು ಒರಿಜಿನಲ್ ಏನೋದು ಒಂದು ನೀರು ಅಲ್ವಾ? ಆ ಮೂರ್ತಿಯನ್ನು ತೊಳೆದಿರುವಂತ ನೀರದು ಅಲ್ವಾ? ಅದೆಷ್ಟು ಗೌರವ ಇರುತ್ತೆ. ಹಾಗೆ ವಿಶ್ವದಲ್ಲಂತೂ ಎಲ್ಲ ಆತ್ಮಗಳಿಗೆ ನಾವೇನ್ ಮಾಡ್ಬೇಕು? ಸುಖ ಶಾಂತಿ ಕೊಡ್ಬೇಕು. ನಾವೇನ್ ಮಾಡ್ತೀವಿ? ಈ ಪೇಷಂಟು, ಈ ವ್ಯಕ್ತಿ, ಈ ಸಮಸ್ಯೆ, ಈ ಪರಿಸ್ಥಿತಿ, ಯಾವುದೋ ಒಂದೆರಡನ್ನು ಮಾತ್ರ ಇಟ್ಕೊಂಡಿರ್ತೀವಿ ಅಷ್ಟೇ. ಪೂರ್ತಿ ವಿಶ್ವಕ್ಕೆ ಏನಾಗೋದಿಲ್ಲ, ಕೊಡೋದಿಲ್ಲ. ಒಬ್ಬಿಬ್ರಿಗೆ ಕೊಟ್ರೆ ನಿಮ್ಗೇನಾಗ್ತದೆ? ಈಗ ಒಂದು ದೇವಸ್ಥಾನದಲ್ಲಿ ನೀವು ಬ್ರಾಹ್ಮಣರು, ನೀವ್ಯಾರು? ಬ್ರಾಹ್ಮಣ. ಎಲ್ಲಿ? ದೇವಸ್ಥಾನ. ಸರಿ, ನಿಮ್ಗೆ ಅಲ್ಲಿ ಕೆಲಸ ಕೊಟ್ಟಿದ್ದಾರೆ, ದೇವಸ್ಥಾನದ ಪೂಜೆ ಗೀಜೆ ಎಲ್ಲ ಮಾಡಬೇಕು ಅಂತ, ಸರಿನಾ? ಸರಿ, ಎಲ್ಲ ಮಾಡಿ ಆದ್ಮೇಲೆ ದಿನದಲ್ಲಿ 3 ಜನ ಭಕ್ತರು ಬರ್ತಾರೆ, ಬೆಳಗಿಂದ ಸಾಯಂಕಾಲ ರಾತ್ರಿವರೆಗೆ. ಎಷ್ಟು ಜನ ಬರ್ತಾರೆ? 3 ಜನ. ಅವ್ರು ಬಂದ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ದಕ್ಷಿಣ ಆಗ್ಬಿಟ್ಟು ಹೋಗ್ತಾರೆ. ನಿಮ್ಗೆ ಖುಷಿ ಆಗತ್ತೆ ಅಲ್ವಾ? ಇಲ್ಲ. ಸಂಪಾದನೆ ಆಗತ್ತಲ್ವಾ? ಅದರಿಂದ ಜೀವನ ನಡೆಸ್ಬೋದಲ್ವಾ ನೀವು? ಇಲ್ಲ. ಮತ್ತೆ ದುಡ್ಡು ತುಂಬಾ ಜಾಸ್ತಿ ಜನ ಬೇಕಾ ಬೇಡವಾ ನಿಮ್ಗೆ? ಬೇಕು. ಹಣ ಜಾಸ್ತಿ ಬೇಕು ತಾನೆ? ಜೀವನದ ಮಟ್ಟ ಜಾಸ್ತಿ ಆಗ್ಬೇಕು ತಾನೆ? ಅವಾಗ ಏನ್ ಮಾಡ್ಬೇಕು? ಅವ್ರಿಗೆಲ್ಲ ಭಕ್ತರು ತುಂಬಾ ಬರ್ತಾ ಇರ್ಬೇಕಾಗ್ತದೆ ಅಲ್ವಾ? ತೀರ್ಥ ಪ್ರಸಾದ ತಗೊಂಡೋಗ್ಬೇಕು, ದಕ್ಷಿಣೆಯನ್ನ ಕೊಡಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಪ್ರತಿದಿನ 2 ಜನ 3 ಜನರಿಗೆ ಮಾತ್ರ ನೀವು ಸಕಾಶ ಕೊಡ್ತಾ ಹೋಗೋದು. ನನ್ನ ಮಗಳಿಗೆ, ನನ್ನ ಮಗನಿಗೆ, ನನ್ನ ಅತ್ತೆಗೆ, ಐಸಿಯುನಲ್ಲಿದ್ದಾರೆ, ಹಾಸ್ಪಿಟಲ್ ಇದ್ದಾರೆ, ಇದನ್ನು ಮಾಡೋದು, ಹಿಂಗೆ 2-3 ಜನರಿಗೆ ಮಾತ್ರ ಕೊಡ್ತಾ ಹೋದ ನಿಮ್ಗೆ ಎಷ್ಟು ಸಿಗ್ತದೆ? ಎಷ್ಟು ಸಿಗತ್ತೆ? ಒಂದು 50 ರೂಪಾಯಿ ಸಿಗ್ಬೋದು. ಖರ್ಚು ಎಷ್ಟಿದೆ ಪ್ರತಿದಿನಕ್ಕೆ? 500 ರೂಪಾಯಿ. 500 ರೂಪಾಯಿ, 1000 ರೂಪಾಯಿ ಖರ್ಚಿದೆ ಅಲ್ವಾ? 50 ರೂಪಾಯಿ ಸಂಪಾದನೆ ಮಾಡಿದ್ರೆ ಏನಾಗ್ತದೆ? ಖುಷಿ ಆಗತ್ತೋ ಬೇಜಾರಾಗತ್ತೋ? ಬೇಜಾರು. ಇವಾಗ ಆಗ್ತಾ ಇರೋದು ಅದೇ ತಾನೆ. ಅದೇ ನೀವು ವಿಶ್ವ ಕೊಡ್ತಾ ಇದ್ರೆ ಕೊಟ್ಟು 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 ಏನಾಗ್ಬಿಡ್ತದೆ ಹೇಳಿ? ಸಂಪಾದನೆ ಆಗ್ಬಿಡ್ತದೆ, ಸಮಸ್ಯೆಗಳೆಲ್ಲ ಪರಿಹಾರ ಆಗ್ಬಿಡ್ತದೆ. ಅವಾಗ ಖುಷಿಯ ಗ್ರಾಫ್ ಏನಾಗ್ತಾ ಇರ್ತದೆ? ಮೇಲಕ್ಕೆ ಏರ್ತಾ ಇರ್ತದೆ. ಅದಕ್ಕೆ ಈ ವಿಶ್ವಕ್ಕೆ ಕೊಡ್ಬೇಕು ಅಂತಂದ್ರೆ ವಾಚಾ ಸೇವೆಯಿಂದ ಮಾಡ್ಬೋದು, ತನ ಸೇವೆಯಿಂದ ಮಾಡ್ಬೋದು, ಧನ ಸೇವೆಯಿಂದ ಮಾಡ್ಬೋದು, ಮನಸ್ಸಾ ಸೇವೆಯಿಂದ. ಮನಸಾ ಸೇವೆಯಿಂದ. ಅದಕ್ಕಾಗಿ ಹೆಚ್ಚಿನ ಸಮಯ ನಿಮ್ಮ ಮನಸ್ಸನ್ನು ಯಾರಿಗೆ ಒಪ್ಪಿಸ್ಬೇಕು? ಭಗವಂತನ. ಭಗವಂತ. ಧನ ಸೇವೆ ಮಾಡ್ಬೇಕಾದ್ರೆ ಧನವನ್ನ ಹೇಗೆ ಬಾಬಾನ ಭಂಡಾರಕ್ಕೆ ಹಾಕ್ತಿರೋ ಅಥವಾ ದೇವಸ್ಥಾನದ ಹುಂಡಿಗೆ ಹಾಕ್ತಿರೋ, ತನುವಿನ ಸೇವೆ ಮಾಡ್ಬೇಕಾದ್ರೆ ತನುವನ್ನ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಹೇಗೆ ಹೋಗ್ಬಿಟ್ಟು ಇಡ್ತಿರೋ, ಹಾಗೆ ಮನಸ್ಸನ್ನು ಕೂಡ ಸಂಪೂರ್ಣವಾಗಿ ಯಾರಿಗೆ ಸಮರ್ಪಣೆ ಮಾಡ್ಬೇಕು? ಬಾಬರವರಿಗೆ.
एक तो मनसा सेवा द्वारा सकाश दो और दूसरा अपने चेहरे और चलन द्वारा बाप को प्रत्यक्ष करो. ಏನ್ ಮಾಡ್ಬೇಕಂತೆ, ಒಂದು ಮನಸಾ ಸೇವೆಯ ಮೂಲಕ ಏನ್ ಕೊಡ್ಬೇಕಂತೆ, ಸಕಾಶ್ ಶಕ್ತಿಗಳನ್ನ ಕೊಡಿ. ಎರಡನೇದು ಮುಖ ಮತ್ತು ನಡತೆಯ ಮೂಲಕ ತಂದೆಯನ್ನ ಏನ್ ಮಾಡ್ಬೇಕು, ಪ್ರತ್ಯಕ್ಷತೆ ಮಾಡ್ಬೇಕು. ಓಕೆ, ಸರಿ. ಈ ಮಹಾವಾಕ್ಯದ ಅರ್ಥ ಏನು ಹೇಳಿ ನೋಡೋಣ. ಇದ್ರ ಹಿಂದ್ಗಡೆ ಇರುವಂತ ಸೀಕ್ರೆಟ್ ಏನು, ರಹಸ್ಯ ಏನು? ಓಕೆ, ಒಂದೊಂದೇ ತಗೋಣ. ಮನಸಾ ಸೇವೆಯ ಮೂಲಕ ಸಕಾಶ ಕೊಡೋದು ಅಂತಂದ್ರೆ ಏನು? ಏನ್ ಹೇಳಿ? ಯಾವಾಗ ನೀವು ಯೋಗಕ್ಕಂತ ಕುಳಿತುಕೊಂಡಿರ್ತೀರಿ, ಶರೀರವನ್ನ ಕುಳಿಸಿದ್ದೀರಾ, ಆವಾಗ ಸಂಪೂರ್ಣವಾಗಿ ಮನಸ್ಸನ್ನ ಯಾರಿಗೆ ಒಪ್ಪಿಸ್ಬೇಕು? ಬಾಬಾಗೆ. ಬಾಬನಿಗೆ ಒಪ್ಪಿಸಿದ್ದೇ ಆದರೆ, ಆವಾಗ ಬಾಬಾ ಅದನ್ನು ಉಪಯೋಗ ಮಾಡಿಕೊಂಡಿದ್ದೇ ಆದರೆ, ಅಷ್ಟು ಸ್ವಚ್ಛವಾಗಲಿಕ್ಕೆ ನೀವು ಬಾಬನಿಗೆ ಅವಕಾಶವನ್ನ ಸಮಯವನ್ನ ಕೊಟ್ಟಿದ್ದೇ ಆದರೆ, ಆವಾಗ ಬಾಬಾ ಆ ಮನಸ್ಸನ್ನ ಆ ಸಮಯದಲ್ಲಿ ವಿಶ್ವದಲ್ಲಿರುವಂತ ಸರ್ವರಿಗೂ ಸಕಾಶನ್ನ ಕೊಡಲಿಕ್ಕೆ ಉಪಯೋಗ ಮಾಡ್ತಾರೆ. ಯಾವಾಗ ನಿಮ್ಗೇನು ಕೆಲಸ ಇಲ್ಲ, ಯೋಗನೇ ಮಾಡೋದು ಕೆಲಸ. ಅಮೃತ ವೇಳೆ ಇರ್ಬೋದು, ನುಮಾಶಾಮ್ ಯೋಗ ಇರ್ಬೋದು, ಮಧ್ಯದಲ್ಲಿ ಸಮಯ ಸಿಕ್ಕಿದಾಗ ಇರ್ಬೋದು, ಟ್ರಾಫಿಕ್ ಕಂಟ್ರೋಲ್ ಇರ್ಬೋದು. ನೀವು ಯಾವಾಗ ಯೋಗ ಮಾಡ್ಲಿಕ್ಕಂತಾನೆ ಕುಳಿತುಕೊಂಡಾಗ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಭಗವಂತನಿಗೆ ಒಪ್ಪಿಸಿದಾಗ ಭಗವಂತ ಅವಾಗ ಯಾವ್ದಕ್ಕೆ ಉಪಯೋಗ ಮಾಡ್ತಾರಂತೆ? ವಿಶ್ವ ಕಲ್ಯಾಣಕ್ಕೆ. ಶಕ್ತಿಯನ್ನ ಕೊಡ್ಲಿಕ್ಕೆ. ಓಕೆ, ಆ ಸಮಯದಲ್ಲಿ ಬಾಬನನ್ನ ನಾವು ನೋಡ್ಬೇಕು, ನೋಡ್ಬಾರ್ದು? ಇಲ್ಲ. ಬಾಬನ ಹತ್ರ ಮಾತಾಡ್ಬೇಕೋ ಬೇಡವೋ? ಇಲ್ಲ. ಮಾತಾಡ್ಬಾರ್ದು. ಆವಾಗ ನಾವು ಬಾಬನ ಶಕ್ತಿನ ನಾವು ಪಡ್ಕೊಳ್ಬೇಕೋ ಬೇಡವೋ? ಅದು ತಾನಾಗೆ ನಡೀತಾ ಇರುತ್ತೆ ಅಲ್ವಾ? ಆವಾಗ ನನ್ನ ಮೂಲಕ ಬೇರೆಯವ್ರ ಕಡೆಗೆ ಹೋಗುತ್ತೆ ಹೊರತೋದು ನಾನ್ ತಗೊಳ್ಳೋದಲ್ಲ, ನಾನು ಊಟ ಮಾಡೋದಲ್ಲ. ಬಕೆಟ್ ತಗೊಂಡು ನಾನೇನ್ ಮಾಡ್ಬೇಕು, ಬೇರೆಯವ್ರಿಗೆ ಬಡಿಸ್ಲಿಕ್ಕೆ ನಾನೇನಾಗ್ಬೇಕು, ನಿಮಿತ್ತ ಆಗ್ಬೇಕಾಗತ್ತೆ. ಅವಾಗ ಬಿಸಿ ನಿಮ್ಗೆ ಅನುಭವ ಆಗ್ಲಿ ಅಥವಾ ನಿಮ್ಗೆ ಆ ಒಂದು ಸುವಾಸನೆ ಅನುಭವ ಆಗ್ಲಿ, ಆದ್ರೆ ನೀವು ಅವಾಗ ಸ್ವೀಕಾರ ಮಾಡುವಂಥದ್ದು ಅಲ್ಲ. ಹಾಗಿದ್ರೆ ಬಾಬ್ ಸಮಾನ ಸ್ಥಿತಿ ಕೇವಲ ಯೋಗದಲ್ಲಿ ಕೂತ್ಕೊಂಡಾಗ ಮಾತ್ರ ಆಗ್ಬೇಕಾ? ಸದಾ ಇರ್ಬೇಕು. ಅದಾದ ಮೇಲೆ ಬೆಳಿಗ್ಗೆ ಅಮೃತ ವೇಳೆ ಆದ್ಮೇಲೆ ಏನ್ ಮಾಡ್ತೀರಿ ನೀವು? ಏನ್ ಮಾಡ್ತೀರಾ? ಕರ್ಮಕ್ಷೇತ್ರಕ್ಕೆ ಹೋಗ್ಬೇಕಲ್ವಾ? ಆ ಸಮಯದಲ್ಲಿ ಕರ್ಮವನ್ನು ಮಾಡ್ತಾ ಮಾಡ್ತಾ ನೀವೇನಾದ್ರೂ ಮನಬುದ್ಧಿನ ಪರಮಾತ್ಮನಿಗೆ ಒಪ್ಪಿಸಿದರೆ, ಆವಾಗ ಪರಮಾತ್ಮ ನಿಮ್ಮ ಮುಖದ ಮೂಲಕ, ನಿಮ್ಮ ನಡವಳಿಕೆಯ ಮೂಲಕ ತಂದೆ ಏನ್ ಮಾಡ್ತಾರಂತೆ, ಪ್ರತ್ಯಕ್ಷ ಆಗ್ತಾರಂತೆ. ಯಾವ್ದಿಂದ? ಮುಖ ನಿಮ್ಮದು, ನಡವಳಿಕೆ ಕರ್ಮ ನಿಮ್ಮದು. ಅದ ನಿಮ್ಮ ಮೂಲಕ ಯಾರು ಪ್ರತ್ಯಕ್ಷ ಆಗ್ತಾರೆ? ಯಾವಾಗ? ಕರ್ಮ ಮಾಡುವ ಆ ಸಮಯದಲ್ಲಿ ಭೃಕುಟಿ ಸಿಂಹಾಸನದಲ್ಲಿ ನೀವು ಬಾಬ್ದಾರನ್ನ ಕುಳಿಸ್ಬೇಕು. ಮತ್ತೆ ಆ ಎಲ್ಲ ಕರ್ಮವನ್ನು ಯಾರಿಗೆ ಒಪ್ಪಿಸ್ಬೇಕು? ಬಾಬನಿಗೆ ಒಪ್ಪಿಸ್ಬೇಕು. ಓಕೆ, ಅವಾಗ ಏನಾಗ್ತಾ ಇರ್ತದೆ, ನಿಮ್ಗನಿಸ್ತಾ ಇರ್ತಾರೆ ನೀವು ಈ ಕರ್ಮವನ್ನು ಮಾಡ್ತಾ ಇದ್ದೀರಿ ಅಂತ. ಆದ್ರೆ ಮಧ್ಯ ಮಧ್ಯದಲ್ಲಿ ನಿಮ್ಮ ಮನಸ್ಸೇನಾಗತ್ತೆ, ಶಾಂತ ಆಗ್ತಾ ಇರ್ತದೆ. ಓಕೆ, ಅವಾಗ ಎದುರುಗಡೆಗಿರುವಂತ ಆತ್ಮರಿಗೆ, ಸುತ್ತಮುತ್ತಲಿರುವಂತ ಆತ್ಮರಿಗೆ, ವಿಶ್ವದಲ್ಲಿರುವಂತ ಆತ್ಮರಿಗೆ, ಮಲಗಿರುವಂತ ಆತ್ಮರಿಗೆ ಯಾವ ರೀತಿ ಸಾಕ್ಷಾತ್ಕಾರ ಮಾಡಿಸ್ತಾರೆ ಅದು ಯಾರಿಗೆ ಗೊತ್ತಿರ್ತದೆ? ಬಾಬನಿಗೆ. ನೀವು ಸಾಧಾರಣ ಕರ್ಮ ಮಾಡಿರ್ತೀರ, ನೀವು ಮದುವೆ ಮನೆಗೆ ಹೋಗಿರಬಹುದು, ಓಕೆನಾ, ಅಥವಾ ಮಾರ್ಕೆಟ್ಗಳಿಗೆ ಹೋಗಿರಬಹುದು, ಶಾಪಿಂಗಿಗೆ ಹೋಗಿರ್ಬೋದು, ಎಲ್ಲಿ ಬೇಕಾದ್ರೂ ಹೋಗಿರ್ಬೋದು. ಆದ್ರೆ ಆ ಸಮಯದಲ್ಲಿ ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ಕೊಳ್ತಾ ಇದ್ರೆ ನಿಮ್ಮ ದೃಷ್ಟಿಯ ಮೂಲಕ, ನಿಮ್ಮ ಶಬ್ದದ ಮೂಲಕ, ವಾಣಿಯ ಮೂಲಕ, ನಿಮ್ಮ ಪ್ರತಿಯೊಂದು ಕರ್ಮದ ಮೂಲಕ ಯಾರು ಪ್ರತ್ಯಕ್ಷತೆ ಆಗ್ತಾ ಇರ್ತದೆ? ಹಾಗಂತ ನಿಮಗೆ ಗೊತ್ತಿರೋದಿಲ್ಲ. ಏನಾಗಿರೋದಿಲ್ಲ? ನಮಗ್ ಗೊತ್ತಿರೋದು. ಹೇಗೆ ಬಾಬಾ ಸಾಕ್ಷಾತ್ಕಾರ ಮಾಡ್ತಿದ್ದಾರೆ, ಹೇಗೆ ಶಕ್ತಿ ಕೊಡ್ತಾ ಇದಾರೆ ಅಂತ ಯಾರಿಗೆ ಕೊಡ್ತಿದ್ದಾರೆ ಅಂತ ಏನಾಗೋದಿಲ್ಲ, ಗೊತ್ತಾಗೋದಿಲ್ಲ. ಅಂದ್ರೆ ಬಾಬಾ ಹೇಳುದು ಏನು ಅಂತಂದ್ರೆ, ಕರ್ಮ ಮಾಡ್ಬೇಕಾದ್ರೂ ಕೂಡ ನಿಮ್ದು ಬಾಪ್ ಸಮಾನ ಸ್ಥಿತಿ ಇರಬೇಕು. ಈಗ ನಾವು ಯೋಗದಲ್ಲಿ ಕೂತ್ಕೊಂಡಾಗ ಜ್ಞಾನ ಹೇಳ್ಬೇಕಾದ್ರೆ, ಓ ಇವ್ರಿಗೆ ನಾನು ದೃಷ್ಟಿ ಕೊಡ್ತಾ ಇದ್ದೇನೆ, ಇವ್ರಿಗೆ ಜ್ಞಾನ ಹೇಳ್ತಿದ್ದೇನೆ, ಆ ಸ್ಮೃತಿಯ ಜೊತೆಗೆ ಕರ್ಮದ ಸಮಯದಲ್ಲೂ ಕೂಡ ಆ ಸ್ಥಳವನ್ನ
ಸಂಕಲ್ಪವನ್ನ ಸಮಯವನ್ನ ಬಾಬನಿಗೆ ಒಪ್ಪಿಸಿದ್ದೆ ಆದ್ರೆ ಆವಾಗ ಸ್ಥೂಲ ರೂಪದಲ್ಲಿ ಏನಾಗ್ತದೆ, ನಿಮ್ಮ ಮೂಲಕ ಭಗವಂತನ ಪ್ರತ್ಯಕ್ಷತೆ ಸ್ಥೂಲವಾಗಿ ಆಗ್ಲಿ ಸೂಕ್ಷ್ಮವಾಗಿ ಆಗ್ಲಿ ಏನಾಗ್ತಾ ಇರ್ತದೆ, ಆಗ್ತಾ ಇರ್ತದೆ. ಆ ಸಮಯದಲ್ಲಿ ಏನಾಗತ್ತೆ, ನಿಮ್ಮ ಜೊತೆಗೆ ಒಂದು ಓರ ಬರ್ಬೋದು, ಜನರಿಗೆ ಬ್ರಹ್ಮ ಬಾಬಾ ಕಾಣಬಹುದು, ಅಥವಾ ಶಕ್ತಿಯ ಅನುಭವ ಆಗ್ಬಹುದು, ಅಥವಾ ನಿಮ್ಮ ಮಾತಿನಿಂದ ಎದುರುಗಡೆಗಿರುವಂತ ಆತ್ಮಗಳಿಗೆ ಏನಾಗ್ಬೋದು ಸಮಸ್ಯೆ ಪರಿಹಾರ ಸಿಗ್ಬಹುದು. ಎಷ್ಟೋ ಜನ ಫೋನ್ ಮಾಡ್ತಾರೆ, ಅಣ್ಣವ್ರು ಈ ಪ್ರಶ್ನೆಗೆ ಉತ್ತರ ಏನು, ಈ ಸಮಸ್ಯೆಗೆ ಪರಿಹಾರ ಏನು. ಅವಾಗ ನಾವು ಬಾಬನ್ ಜೊತೆಗೆ ಜೋಡಣೆ ಆದ್ರೆ ಚಹರೆ ಅಂದ್ರೆ ಮುಖದ ಮೂಲಕ, ಶಬ್ದದ ಮುಖಾಂತರ, ಕಣ್ಣಿನ ಮೂಲಕ, ಶಕ್ತಿಯ ಮೂಲಕ, ಅನುಭವದ ಮೂಲಕ ಏನಾಗ್ಬೋದು, ಗುಣಗಳ ಮೂಲಕ ಎದುರುಗಡೆಯವರಿಗೆ ಭಗವಂತನ ಪ್ರತ್ಯಕ್ಷತೆ ಆಗುತ್ತೆ. ಆಗ್ಬೋದು. ಅಂತಹ ಕಾರ್ಯವನ್ನು ಈಗ ನೀವೇನ್ ಮಾಡ್ಬೇಕಾಗ್ತದೆ, ಮಾಡ್ಬೇಕು. ಅದಕ್ಕೋಸ್ಕರ ನಿಮ್ಮ ಮನಸ್ಸು ಬುದ್ಧಿಯಲ್ಲಿ ಇರ್ತದೆ. ಅವಾಗ ಪರಮಾತ್ಮನ ಪರಮಾತ್ಮ ನಾನು ಬಾಬನೊಳಗಡೆಗಿದ್ದೇನೆ, ಬಾಬಾ ನನ್ನ ಉಪಯೋಗ ಮಾಡ್ತಿದ್ದಾರೆ, ನನ್ನಿಂದ ಕಿರಣೆ ಹೋಗ್ತಾ ಇದೆ, ನಾನು ದೃಷ್ಟಿ ಕೊಡ್ತಾ ಇದ್ದೇನೆ, ಹಿಂಗೆಲ್ಲ ಸಂಕಲ್ಪ ಇರುತ್ತಾ? ಇಲ್ಲ. ಏನಿರ್ತದೆ? ಬಾಬಾ ಆ ಸಮಯದಲ್ಲಿ ವರ್ತಮಾನದಲ್ಲಿ ನೀವೇನು ಕರ್ಮ ಮಾಡ್ತಾ ಇದ್ದೀರೋ ಆ ಕರ್ಮ ಮಾಡ್ತಾ ಇದ್ರೂ ಕೂಡ ಮನಸ್ಸೇನಾಗಿರ್ತದೆ, ನಿಸ್ಸಂಕಲ್ಪ ಸ್ಥಿತಿಯಲ್ಲಿ ಇರತ್ತೆ. ಅರ್ಥ ಆಯ್ತಾ? ವರ್ತಮಾನದಲ್ಲಿ ನೀವು ಕರ್ಮ ಮಾಡ್ತಾ ಇದ್ದೀರಿ, ಕರ್ಮದ ಕಡೆಗೆ ನಿಮ್ಮ ಗಮನ ಇದೆ, ಆದರೆ ಮನಸ್ಸು ನಿಸ್ಸಂಕಲ್ಪ ಸ್ಥಿತಿಯಲ್ಲಿದೆ. ಮನಸ್ಸು ಬಾಬಾ ಉಪಯೋಗ ಮಾಡ್ತಿದ್ದಾರೆ, ಅದಕ್ಕೆ ಮನಸ್ಸು ಬುದ್ಧಿ ಏನಾಗಿದೆ, ಶಾಂತವಾಗಿದೆ. ಅರ್ಥ ಆಯ್ತು? ಅರ್ಥ ಆಗಿಲ್ಲ? ಅರ್ಥ ಆಯ್ತು. ಪ್ರತಿದಿನ ನಿಮ್ಮ ಮನೇಲಿ ಕಸ ಗುಡಿಸ್ಬೇಕಾ? ನೀವು ಸಂಕಲ್ಪ ಮಾಡ್ಬೇಕಾ? ಇಲ್ಲ. ಅಲ್ವಾ? ಯಾಕಂದ್ರೆ ಡೈಲಿ ಕೆಲಸ ಅಲ್ವಾ, ಅದ್ರ ಪಾಡಿಗೆ ಅದೇನಾಗ್ತಾ ಇರ್ತದೆ, ಆಗ್ತಾ ಇರ್ತದೆ. ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಈ ಪೊರಕೆಯಿಂದ ಮಾಡ್ಬೇಕು, ಅದನ್ನ ಮಾಡ್ಬೇಕು, ಯೋಚನೆ ಮಾಡ್ಬೇಕಾದ ಅವಶ್ಯಕತೆ ಇಲ್ವಲ್ಲ. ಆವಾಗ ನಿಮ್ಗೆ ಕಸ ಗುಡಿಸೋದ್ ಕಡೆ ಗಮನ ಮಾತ್ರ ಸಾಕಿ ಹೊರತು ಸಂಕಲ್ಪದ ಅವಶ್ಯಕತೆ ಇಲ್ಲ. ಓಕೆ, ಪ್ರತಿದಿನ ನಿಮ್ಮ ಮನೆಯಿಂದ ನಡ್ಕೊಂಡು ಸೇವಾ ಕೇಂದ್ರಕ್ಕೆ ಹೋಗ್ತಾ ಇದ್ದೀರಾ, ಅಡ್ರೆಸ್ ಕೇಳ್ಕೊಂಡು ಹೋಗ್ಬೇಕಾ? ಎಡಕ್ ಹೋಗ್ಬೇಕು, ಅಲ್ಲಿ ಬಲಕ್ ಹೋಗ್ಬೇಕು ಅಂತ ಯೋಚನೆ ಚಿಂತನೆ ಮಾಡ್ಬೇಕಾ? ಇಲ್ಲ. ನೀವು ಸಂಕಲ್ಪ ಮಾಡಿದ್ಮೇಲೆ ಸೆಂಟರ್ಗೆ ಹೋಗುವವರೆಗೆ ನೀವು ಏನು ಯೋಚನೆ ಮಾಡ್ತಿದ್ದು ಶರೀರ ಎಲ್ಲಿ ಹೋಗ್ತಾ ಇರ್ತದೆ, ಸೆಂಟರ್ ಕಡೆಗೆ ಹೋಗ್ತಾ ಇರ್ತದೆ. ಆದ್ರೆ ಆ ಸಮಯದಲ್ಲಿ ನಾವು ಸೆಂಟರ್ ಕಡೆಗೆ ಏನು ಹೋಗ್ತಾ ಇದ್ದೀವಿ ಅದರ ಪ್ರತಿ ನಾವು ಸಂಕಲ್ಪ ಮಾಡ್ತಾ ಇರೋದಿಲ್ಲ. ಆದ್ರೆ ಮನಸ್ಸಲ್ಲಿ ಬೇರೆ ಏನೋ ಯೋಚನೆಗಳು ಏನಾಗ್ತಾ ಇರ್ತವೆ, ನಡೀತಾ ಇರ್ತದೆ. ಆದ್ರೆ ಇಲ್ಲಿ ಈ ಸ್ಥಿತಿಯಲ್ಲಿ ಬೇರೆ ಏನೂ ಯೋಚನೆ ನಡೀದೇನೆ ಏನಾಗತ್ತೆ, ಆ ಮನ ಬುದ್ಧಿಯನ್ನು ಉಪಯೋಗ ಮಾಡ್ತಾ ಇರುವಂತ ಕಾರಣದಿಂದ ನಿಮ್ಮ ಮನ ಬುದ್ಧಿ ಏನಾಗುತ್ತೆ, ಲೈಟ್ ಹಗೂರಾಗಿರ್ತದೆ. ಹೇಗೆ ನಾವು ನಡ್ಕೊಂಡು ಹೋಗ್ತಾ 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 ಕಿವಿಯಲ್ಲಿ ಏನಾಗ್ಬೋದು, ಇಯರ್ಫೋನ್ ಹಾಕೊಂಡ್ಬಿಟ್ಟು ಹಾಳು ಕೇಳ್ಕೊಂಡು, ಕ್ಲಾಸ್ ಕೇಳ್ಕೊಂಡು, ಮುಳ್ಳಿ ಕೇಳ್ಕೊಂಡು ಹೋಗ್ಬೋದಲ್ವಾ? ಯಾರತ್ರ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ಬೋದಲ್ವಾ? ಹೋಗ್ತಾನೆ. ಗಮನ ಎಲ್ಲಿ ಇರ್ತದೆ ಅವಾಗ? ನಡೆಯೋದ್ ಕಡೆಗೆ ಇರ್ತದೋ ಫೋನಿನ ಕಡೆಗೆ ಇರುತ್ತೋ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಕರ್ಮ ಮಾಡ್ತಾ ಇದ್ದಾಗ್ಲೂ ಕೂಡ ಮಧ್ಯ ಮಧ್ಯದಲ್ಲಿ ಸಮಯ ಸಿಕ್ಕಿದಾಗ ನಿಮ್ಮ ಮನಸ್ಸನ್ನ ಬಾಬನ ಕೈಲಿ ಕೊಟ್ಟಾಗ ಸ್ಥೂಲ ರೂಪದಲ್ಲಿ ನಿಮ್ಮ ಶರೀರದ ಮೂಲಕ, ಸ್ಥೂಲ ಕರ್ಮದ ಮೂಲಕ ಬಾಬಾ ಏನ್ ಮಾಡ್ತಾ ಇರ್ತಾರೆ, ಬೇರೆಯವರಿಗೆ, ಭಕ್ತರಿಗೆ, ಪಂಚತತ್ವಗಳಿಗೆ, ಮನುಷ್ಯಾತ್ಮರಿಗೆ ಏನ್ ಮಾಡ್ತಾ ಇರ್ತಾರೆ, ಅವ್ರಿಗೇನು ಬೇಕೋ ಆ ಶಕ್ತಿಯನ್ನ ಕೊಡ್ತಾ ಇರ್ತಾರೆ. ಆಗ ಫುಲ್ ಡೇ ನೀವೇನಾಗಿರ್ತೀರಿ, ಬ್ಯೂಸಿ ಆಗಿರ್ತೀರಾ, ಈಶ್ವರ್ಯ ಸಂಪಾದನೆಯಲ್ಲಿ ಇರ್ತೀರಾ. ಓಕೆ, ಬ್ರಾಹ್ಮಣನಾದ್ರೂ ಮೊಬೈಲ್ ಅಲ್ಲಿ ಮಾತಾಡ್ತಾ ಇದ್ರು ಕೈಯಲ್ಲಿ ಏನ್ ಕೊಡ್ತಾ ಇರ್ಬೇಕಂತೆ, ಯಾಕೆ ಜನ ಏನಾಗಿದ್ದಾರೆ, ಫುಲ್ ಬ್ಯೂಸಿ ಇದ್ದಾರೆ. ಅಂದ್ರೆ ಸದಾಕಾಲ ನಿಮ್ಮ ಮನಸ್ಸು ಬುದ್ಧಿನ ಚೆಕ್ ಮಾಡ್ಕೊಳ್ಳಿ ಆತ್ಮೇಲೆ. ನಿಮ್ಗೆಲ್ಲರಿಗೂ ಅನುಭವ ಇರ್ಬೋದು, ಬಾಬಾ ನಮ್ಮ ಮನೋವನ್ನ, ತನುವನ್ನ ಉಪಯೋಗ ಮಾಡಿದಾಗ ನಮ್ಗೆ ಲೈಟಿನ ಅನುಭವ ಆಗ್ತದೋ ಆಗಲ್ವೋ? ಉಪಯೋಗ ಮಾಡ್ತಿದ್ದಾಗ ಭಾರ ಏನೋ ಮೆತ್ಕೊಂಡಾಗ ಏನೋ ಕಷ್ಟ ಅಂತ ಅನ್ಸತ್ತಲ್ವಾ? ಇಷ್ಟು ಸಲ ನೀವು ಅಬ್ಸರ್ವೇಷನ್ ಮಾಡಿ, ಶರೀರಕ್ಕೆ ಊಟ ಇರೋದಿಲ್ಲ, ಶರೀರಕ್ಕೆ ನಿದ್ರೆ ಇರೋದಿಲ್ಲ, ಮೈಯೆಲ್ಲ ಗಲೀಜಾಗಿರ್ತದೆ. ಅದು ಯೋಗ ಚೆನ್ನಾಗಿದ್ದಿದ್ರೆ ಶರೀರ ಎಷ್ಟು ಹಗೂರಾಗಿರುತ್ತೆ ಗೊತ್ತಾ, ಹತ್ತಿಯ ರೂಪದಲ್ಲಿ ಇರ್ತದೆ. ಹೌದಾ ಅಲ್ವಾ?
ಹೌದು ಲೈಟ್ ಅಂತ ಅನಿಸ್ತಾ ಇರ್ತದೆ ಅಲ್ವಾ. ಎಷ್ಟೋ ಜನ ಹೇಳ್ತಾರೆ, ಅಣ್ಣವ್ರೆ ನಮ್ಮನೇಲಿ ಇದೆಯಲ್ಲ, ನಾವು ಯೋಗದಲ್ಲಿ ಕುತ್ಕೊಂಡು ಅರ್ಧ ಗಂಟೆ ಕುತ್ಕೊಳ್ಲಿಕ್ಕೆ ಆಗಲ್ಲ ಅಣ್ಣವ್ರೆ, ಬೆನ್ನು ನೋವು, ಸೊಂಟ ನೋವು, ಮಂಡಿ ನೋವು ಎಲ್ಲ ಬರ್ತದೆ. ಆದ್ರೂ ಬೊಟ್ಟಿಯಲ್ಲಿ ಬಂದ್ವಿ ಅಣ್ಣವ್ರೆ 3 ದಿನ ಯಾವ ನೋವು ಇಲ್ಲ, ಯಾವ ಕಷ್ಟನೂ ಇಲ್ಲ, ಎಲ್ಲೋ ಒಂದ್ ಕಡೆ ಟಾನಿಕ್ ಕೊಟ್ಟಂಗೆ, ಇಂಜೆಕ್ಷನ್ ಕೊಟ್ಟಂಗೆ ಆಗ್ಬಿಟ್ಟಿತ್ತು ಅಣ್ಣವ್ರೆ. ಆದ್ರೆ ಯಾವಾಗ ಅದನ್ನೆಲ್ಲ ಮೂಸ್ಕೊಂಡ್ಬಿಟ್ಟು ಬಸ್ಸಿಗೆ ಹತ್ಬಿಟ್ಟು ಅವಾಗ ಬೆನ್ನು ಸ್ಟಾರ್ಟ್ ಆಗ್ಬಿಡ್ತು. ಗಮನ ಆ ಅಟೆನ್ಷನ್. ಉತ್ಪಾದನೆ ಕಡೆಗಿತ್ತಲ್ಲ, ಅವಾಗ ಏನಾಯ್ತು, ಆ ಹಗುರತೆ ಅನುಭವ ಆಗ್ತಾ ಹೋಯ್ತು. ಹಾಗೆ ಬಾಬಾ ಹೇಳ್ತಾರೆ, ರಾಜಯೋಗ ಸೇವೆ ಅಂತ ನೀವತ್ತು ಸಪರೇಟ್ ಆಗಿರಬಾರ್ದು. ಓಕೆ, ಏನೇ ಕರ್ಮ ಮಾಡ್ತಿದ್ರು ಕೂಡ ಏನಾಗ್ಬೇಕು, ಸದಾ ವಿಶ್ವಕ್ಕೋಸ್ಕರ ಭಗವಂತನ ಪ್ರತ್ಯಕ್ಷತೆ, ಅದು ಒಂದೇ ಇಟ್ಕೊಳ್ಬೇಕು ಅಷ್ಟೇನೆ. ನಾನು ಅದನ್ನ ಮಾಡ್ತಿದ್ದೀನಿ, ಇದನ್ನ ಮಾಡ್ತಿದ್ದೀನಿ ಅಂತಲ್ಲ. ಇವತ್ತು ಏನೇ ಕೆಲಸ ಮಾಡ್ತಿದ್ರು ಜನ ಹೇಗೆ ಮೊಬೈಲ್ನ ಸಹವಾಸದಲ್ಲಿದ್ದಾರೆ, ಮೊಬೈಲ್ ಜೊತೆಯಲ್ಲಿ ಇರ್ತಾರೆ, ಹಾಗೆ ನಾವು ಕೂಡ ಸದಾ ಯಾರ ಜೊತೆಗಿರ್ಬೇಕು, ಪರಮಾತ್ಮ ಅದ್ರ ಜೊತೆಗಿರ್ಬೇಕು. ಮತ್ತೆ ಬಾಬಾ ನಮ್ಮನ್ನು ಉಪಯೋಗ ಮಾಡ್ತಾ ಇರುವಂತ ಅನುಭವ ಆಗ್ಬೇಕು. ಬಾಬಾ ಇದ್ದಾರೆ, ಬಾಬಾ ಇದ್ದಾರೆ, ಬಾಬಾ ಇದ್ದಾರೆ ನನ್ನ ಜೊತೆ, ಬಾಯಲ್ಲಿ ಬೊಬ್ಬೆ ಹೊಡೆಯೋದಲ್ಲ. ಬಾಬಾ ಇದ್ದಾರೆ ಅಂತ ಎಲ್ಲ ಕಡೆ ನೋಡಿ ಅಣ್ಣವ್ರೆ, ನಮ್ಮ ಮನೇಲಿ ಎಲ್ಲ ಕಡೆಗೂ ಗೋಡೆಯಲ್ಲಿ ಯಾರಿದ್ದಾರೆ, ಬಾಬಾ ಬಾಬನ ಸ್ಟಿಕರು ಇದೆ. ಆ ಆಮೇಲೆ ಒಳ್ಳೊಳ್ಳೆ ವಾಕ್ಯಗಳು ಇದ್ದಾವೆ. ಅದೇ ಮನಸ್ಸಿನಲ್ಲಿ ಚಿಂತನೆ ಹಾಗಿದ್ರೆ ಬಾಬಾ ಗೋಡೆ ಮೂಲಕ ಪ್ರತ್ಯಕ್ಷ ಆಗ್ತಾರ, ಇಲ್ಲ ಸ್ಟಿಕರ್ ಮೂಲಕ ಆಗ್ತಾರ, ಇಲ್ಲ ಮತ್ತೆ ನಮ್ಮ ಮನಸ್ಸಿನಿಂದ. ಮುಖ ಹರಿ ಕರ್ಮದಿಂದ ನಿಮ್ಮ ತನು ಮತ್ತು ಮನದ ಮೂಲಕ. ಅಂದ್ರೆ ಇಲ್ಲಿ ಬಾಬಾ ಹೇಳೋದೇನು ಅಂತಂದ್ರೆ, ನಿಮಗೆ ನಾನು ಕರ್ಮ ಮಾಡ್ಲಿಕ್ಕೆ ಹೇಳಿರೋದು ಕೂಡ ನಿಮ್ಮನ್ನು ಪ್ರತ್ಯಕ್ಷ ಮಾಡಿಸ್ಲಿಕ್ಕೇನೆ. ನಾಳೆ ದಿನ ಯಾರಾದ್ರೂ ಒಂದು ಮದುವೆ ಇನ್ವಿಟೇಷನ್ ಕೊಟ್ರೆ ನೀವೇನ್ ಖುಷಿ ಪಡ್ಬೇಕು, ಏನು ಖುಷಿ ಪಡ್ಬೇಕು, ಆ ಇನ್ವಿಟೇಷನ್ ತಗೊಂಡೋಗ್ಬಿಟ್ಟು ಬಾಬಾನ ಎದುರುಗಡೆಗೆ ಇಟ್ಬಿಟ್ಟು, ಬಾಬಾ ನಾಳೆ ಈ ಆತ್ಮಗಳು ಯಾರೂ ಕಂಪ್ಲೇಂಟ್ ಮಾಡಬಾರ್ದು, ಮದುವೆ ಮನೆಗೆ ನಾನು ಹೋದಾಗ ಭಲೆ ನಾನು ತ್ರಿಪುರ ಸುಂದರಿ ರೂಪದಲ್ಲಿ ನಾನು ಸೌಂದರ್ಯ ಮಾಡ್ಕೊಂಡು ಹೋದ್ರೂ ಕೂಡ ಮನಸ್ಸು ಹೆಂಗೆ ಯಾರ ಜೊತೆಗಿರ್ತದೆ, ಬಾಬನ ಜೊತೆಗಿರ್ತದೆ. ಅಲ್ಲಿ ಭಗವಂತನ ಪ್ರತ್ಯಕ್ಷತೆ ಅವರಿಗೆ ಆಗ್ಬೇಕು. ಆಗ್ಬೇಕು, ಭಗವಂತನ ಸಂದೇಶ ಸಿಗಬೇಕು. ಆ ಸಂಕಲ್ಪವನ್ನ ಮಾಡ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಮನಸ್ಸನ್ನ ಕೊಟ್ಬಿಟ್ಟು ಶಾಂತವಾಗಿದೆ. ನಿಮ್ಗೆ ಮನೆಯಲ್ಲಿ ಇರ್ಬೇಕು, ಬಾಬಾ ಬಾಬರಂತ ಮದ್ವೆ ಹುಡುಗ ಉದ್ದ ಇದ್ದಾನ, ಮದುವೆ ಹುಡುಗಿ ಸಣ್ಣ ಇದ್ದಾರ, ಜಾತಿ ಒಂದೇನಾ, ಲವ್ ಮ್ಯಾರೇಜಾ, ಅರೇಂಜ್ಮೆಂಟ್ ಮ್ಯಾರೇಜಾ, ವರದಕ್ಷಿಣೆನಾ, ಮದುವೆ ಮಗ ಏನ್ ಮಾಡ್ತಾರಂತೆ, ಅವರ ಅಪ್ಪ ಅಮ್ಮ ಏನ್ ಮಾಡ್ತಾರೆ, ಅಮ್ಮ ಏನ್ ಮಾಡ್ತಾರೆ, ಎಷ್ಟು ಕೆಜಿ ಬಂಗಾರ ಕೊಟ್ಟಿದ್ದಾರೆ, ಹಾಲಿನ ಬಾಡಿಗೆ ಎಷ್ಟು, ಇದೆಲ್ಲ ಚರ್ಚೆ ಮಾಡ್ಬೇಕಲ್ವಾ. ಇಲ್ಲ ಬೇಡ. ಮತ್ತೆ ಯೋಗ ಶಾಂತವಾಗಿರ್ಬೇಕು. ಓಕೆನಾ, ಅನ್ಸ್ಬೇಕು, ಬಾಬಾ ಎಷ್ಟೆಲ್ಲ ಆತ್ಮಗಳನ್ನ ಈಶ್ವರಿ ಸೇವೆಗೆ ನೀನು ಸೇರಿಸಿದೆಯಲ್ಲ, ಬಾಬಾ ನಿನಗೆ ಧನ್ಯವಾದ. ಈ ರೀತಿ ನಾವು ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ, ಆಗುತ್ತೆ. ಆಗುತ್ತಣ್ಣ. ಇದನ್ನ ಮಾಡಿ ಒಂದು ಇನ್ವಿಟೇಷನ್ ಸಿಕ್ಕಿರೋದನ್ನು ಕೂಡ ಒಂದು ಖುಷಿಯಾಗಿರಿ. ಓಕೆ, ಯಾರ್ದೋ ಒಬ್ಬನು ವೈಕುಂಠ ಸಮಾರಾಧನೆ ಇದೆ ಅಥವಾ 13ನೇ ದಿನ ಕಾರ್ಯಕ್ರಮ ಇದೆ, ಓಕೆ, ಅದನ್ನು ಕೂಡ ನನಗೆ ಸೇವೆಗೆ ಒಂದು ಒಳ್ಳೆ ಅವಕಾಶ ಅಂತ ತಿಳ್ಕೊಳ್ಳಿ ಅಲ್ಲ. ಹೌದು ಓಕೆ, ಮನ ಬುದ್ಧಿಯನ್ನು ಬಾಬನ ಜೊತೆಲಿ ಇಟ್ಟು ಯಾರಿಗೆ ಗೊತ್ತಾಗತ್ತೆ, ಯಾರಿಗೂ ಇಲ್ಲ. ನಿಮ್ಗೆ ಮಾತ್ರ ನನಗೆ. ಗೊತ್ತಾಗುತ್ತೆ ಬಾಬಾ ಉಪಯೋಗ ಮಾಡಿದಾರಲ್ವಾ. ಆವಾಗ ಅಂತ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ಬಂದ್ರೂ ಕೂಡ ನೀವೇನಾಗಿರ್ತೀರಾ, ಲೈಟ್ ಆಗಿರ್ತೀವಿ. ಖುಷಿಯಾಗಿರ್ತೀರಾ. ಅಂದ್ಮೇಲೆ ಬಾಬಾ ನಿಮ್ಮನ್ನ ಏನ್ ಮಾಡಿದ್ರೆ ಉಪಯೋಗ. ಮಾಡ್ಕೊಂಡಿದ್ದಾರೆ. ಹೀಗೆ ಕರ್ಮ ಮಾಡಬೇಕಾದ್ರೆ ನಿಮ್ಮ ತನುವಿನ ಮೂಲಕ ಭಗವಂತ ತನ್ನ ಪ್ರತ್ಯಕ್ಷತೆಯನ್ನ ಮಾಡಿಸ್ಕೊಳ್ತಾರೆ. ಯೋಗದ ಸಮಯದಲ್ಲಿ ಬಾಬಾ ಏನ್ ಮಾಡ್ತಾರೆ, ಕೇವಲ ಮನಸ್ಸಿನ ಮೂಲಕ ಏನ್ ಮಾಡ್ತಾರೆ, ಸಕಾಶವನ್ನ ಕೊಡ್ತಾರೆ. ಅರ್ಥ ಆಯ್ತಾ. ಅವಾಗ ಇದೆರಡನ್ನೂ ಕೂಡ ನಾವೇನ್ ಮಾಡ್ಬೇಕಾಗ್ತದೆ, ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಯೋಗದಲ್ಲಿ ಕೂತ್ಕೊಂಡಾಗ ಸಂಪೂರ್ಣವಾಗಿ ಮನಸ್ಸನ್ನ ನಾವು ಬಾಬನ ಕೈಲಿ ಕೊಟ್ಟಾಗ ಆ ಶಕ್ತಿ ಪ್ರವಾಹ ಆಗಿದ್ದು ಆದ್ಮೇಲೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ನಮ್ಮ ಮನಸ್ಸಲ್ಲಿ ಇರ್ತದೆ ಬಾಬನ್ ಯೋಚನೆ, ಚಿಂತನೆ, ಸಂಕಲ್ಪ ಇದಲ್ಲಿರುವಂತ ಕಾರಣದಿಂದ ಶಕ್ತಿಯ ಪ್ರವಾಹ ನಮಗೆ ಆಗೋದಿಲ್ಲ. ನಿಮ್ಮ ಮನೇಲಿ AC ಆನ್ ಮಾಡಿದ್ರು ಕೂಡ ಗಮನ ಕೊಟ್ಟಿಲ್ಲ ಅಂದ್ರೆ AC ಅನುಭವ ಆಗತ್ತೋ ಆಗಲ್ವೋ, ಆಗಲ್ಲ. ಆಗೋದಿಲ್ಲ ಅಲ್ವೋ. ಊಟ ಮಾಡ್ಬೇಕಾದ್ರೆ 4 ಕಡೆ ಗಮನ ಕೊಟ್ಟಿಲ್ಲ ಅಂದ್ರೆ ರುಚಿ ಗೊತ್ತಾಗತ್ತೋ ಗೊತ್ತಾಗಲ್ವೋ. ಗೊತ್ತಾಗಲ್ಲ. ಗೊತ್ತಾಗ ಹಾಗೆ ಕರ್ಮ ಮಾಡ್ಬೇಕಾದ್ರೂ ಕೂಡ ಕರ್ಮ ಆಗ್ಬೇಕು ಅಂತಂದ್ರೆ ಆ ಕರ್ಮದ ಪ್ರತಿ ಕರ್ಮದ ಫಲದ ಕಡೆಗೆ ನಾನೇನ್ ಮಾಡ್ಬೇಕು, ಅಟೆನ್ಷನ್ ಇಟ್ಕೊಳ್ಬೇಕಲ್ವಾ. ಬಾಬಾ ಜೊತೆಯಲ್ಲಿ ಇದ್ದಾರೆ ಹೌದು, ಆದರೆ ಜೊತೆಯಲ್ಲಿ ಇರುವಂತ ಅನುಭವ ನನಗೆ
ಆಗ್ಬೇಕು. ಅಂದಿಲ್ಲಿ ಬಾಬಾ ಹೇಳುದು ಪ್ರತ್ಯಕ್ಷತೆ ಹೇಳುದು ಕೇವಲ ಅಮೃತ ವೇಳೆಯಲ್ಲಿ ಯೋಗದ ಸಮಯದಲ್ಲಿ ಮಾತ್ರ ಅಲ್ಲ, ನೀವು ಕರ್ಮದ ಸಮಯದಲ್ಲೂ ಕೂಡ ಸಮ್ ಪರ್ಸಂಟೇಜ್ ಮನಬುದ್ಧಿ ಬಾಬನ ಕೈಲಿ ಕೊಟ್ಟಾಗ, ಮಧ್ಯ ಮಧ್ಯೆ ಸಮಯ ತೆಗೆದ್ಬಿಟ್ಟು ಬಾಬನ ಕೈಲಿ ಕೊಟ್ಟಾಗ, ಕರ್ಮ ಮಾಡ್ತಾ ಇರುವಾಗಲೂ ಕೂಡ ಬಾಬಾ ಏನ್ ಮಾಡ್ತಾರೆ, ನಿಮ್ಮ ತನುಮನವನ್ನ ಪ್ರತ್ಯಕ್ಷತೆಯ ಕಾರ್ಯಕ್ಕೆ ಉಪಯೋಗ ಮಾಡ್ಕೊಳ್ತಾರೆ. ಅದನ್ನ ಮಾಡಿಕೊಳ್ಳುವಂತ ಸಮಯ ಇವಾಗ ಬಂದಿದೆ. ಆ ರೀತಿ ನಿಮ್ಮನ್ನು ಉಪಯೋಗ ಮಾಡಿದಾಗ ಎಲ್ಲಿ ಹೋದ್ರೂ ಕೂಡ ನೀವೇನಾಗಿರ್ತೀರಿ, ಶಾಂತವಾಗಿರ್ತೇವೆ. ಖುಷಿಯಾಗಿರ್ತೀರಿ. ಆವಾಗ ನೀವು ಈ ಕಂಪ್ಲೇಂಟ್ ಮಾಡೋದಿಲ್ಲ. ಯಾವ ಕಂಪ್ಲೇಂಟ್? ಯಾವ ಕಂಪ್ಲೇಂಟ್ ಮಾಡೋದಿಲ್ಲ? ಖುಷಿ ಅನುಭವ ಆಗಲ್ಲ ಅಂತ. ಅಣ್ಣವ್ರೆ, ಒಂದು ಬೇಜಾರಾಗುತ್ತೆ. ಅವ್ರ ಮನೆಗೆ ಹೋಗಿದ್ದೆ, ಅಲ್ಲಿ ಇಂಟರ್ನೆಟ್ಟೇ ಸಿಗಲಿಲ್ಲ, ಮುರಳಿ ಓದ್ಲಿಕ್ಕೆ ಆಗ್ಲಿಲ್ಲ, ಸ್ಥಿತಿ ಪೂರ್ತಿ ಡೌನ್ ಆಗ್ಬಿಟ್ಟಿದೆ ಅಂತ ಏನ್ ಮಾಡೋದಿಲ್ಲ, ಕಂಪ್ಲೇಂಟ್ ಮಾಡೋದಿಲ್ಲ. ಮಾಡೋದಿಲ್ಲ. ಎಲ್ಲೋ ಹೋದೆ, ಏನೋ ಆಯ್ದೆ. ಕೆಲವೊಂದ್ಸಲ ಏನಾಗುತ್ತೆ, ಹಾಸ್ಪಿಟ್ಲಿಗೂ ಕೂಡ ಹೋಗ್ಬೇಕಾದಂತ ಅನಿವಾರ್ಯತೆ ಬರ್ತದೆ ಅಲ್ವಾ. ದೊಡ್ಡ ದೊಡ್ಡ ಸಿಟಿಲಿ ಇರುವಂತ ಜನರಿಗೆ ತುಂಬಾ ಏನಾಗತ್ತೆ, ಬ್ಯೂಸಿ ಇರ್ತಾರ. ಯಾಕಂದ್ರೆ ಹಳ್ಳಿಲಿರುವಂತ ಎಲ್ಲರೂ ಕೂಡ ಏನ್ ಮಾಡ್ತಾರೆ, ಸಿಟಿಗೆ ಬಂದ್ಬಿಡ್ತಾರೆ. ಯಾಕೆಳಿ? ಸಂಪಾದನೆ. ಅಲ್ಲ, ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ತೋರ್ಸ್ಲಿಕ್ಕೆ. ಅವಾಗ ನಿಮ್ಮ ಮನೆ ಬಂದ್ಬಿಡ್ತಾರ. ಓಕೆನಾ? ಅವಾಗ ನೀವು ಬೇಡ ಅಂತ ಹೇಳುವಂಗಿಲ್ಲ, ಎಸ್ ಅಂತಾನು ಹೇಳುವಂಗಿಲ್ಲ. ನೀವು ಪಾಲನೆ ಚೆನ್ನಾಗಿ ಮಾಡ್ಬಿಟ್ಟು ಇನ್ನು ಪದೇ 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 ಏನ್ ಮಾಡ್ತಾ ಇರ್ತಾರ ಅವರು, ಬರ್ತಾ ಇರ್ತಾರ. ಒಬ್ರಾದ್ಮೇಲೆ ಒಬ್ರು ಒಬ್ರಾದ್ಮೇಲೆ ಒಬ್ರು ಒಬ್ರಾದ್ಮೇಲೆ ಒಬ್ರು ಏನ್ ಮಾಡ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಓಕೆ, ಅದನ್ನು ಕೂಡ ಒಂದು ಈಶ್ವರ್ಯ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಅಂತ ತಿಳ್ಕೊಳ್ಳಿ. ಹಾಸ್ಪಿಟ್ಲಿಗೆ ಹೋದಾಗ್ಲೂ ಕೂಡ ಅಲ್ಲಿರುವಂತ ಪೇಷಂಟ್ಗಳಿಗೆ ಏನ್ ಮಾಡಿ, ಸಾಕಷ್ಟು ನೀವು ಪೇಷಂಟ್ ಅಂತ ಗಮನ ಕೊಡ್ಬೇಡಿ, ನಿಮ್ಮ ಸ್ಥಿತಿಯನ್ನ ಮೇಂಟೈನ್ ಮಾಡಿ ಅಷ್ಟೇ. ಎಲ್ಲೇ ಹೋದ್ರು ವಿಶ್ವ ಕಲ್ಯಾಣ ಅಂತಾನೆ ಗಮನ ಇಟ್ಕೊಳ್ಳಿ. ಪೇಷಂಟ್ ಗೀಷಂಟ್ ಅಂತ ಬಿಟ್ಟು ಇಟ್ಕೊಳ್ಬೇಡಿ ನೀವು. ಯಾವಾಗಲೂ ಒಂದೇ, ಎಲ್ಲೇ ಹೋದ್ರು ಕೂಡ ಏನಾಗ್ತಾ ಇದೆ, ವಿಶ್ವ ಕಲ್ಯಾಣ ಆಗ್ತಾ ಇದೆ ಅಷ್ಟೇ. ಓಕೆ, ಅಲ್ಲೋದಾಗ ಇವ್ರಿಗೆ ಈ ಕಾಯಿಲೆ ಗುಣ ಆಗ್ಲಿ, ಅವ್ರಿಗೆ ಆ ಕಾಯಿಲೆ ಗುಣ ಆಗ್ಲಿ ಅಂತ ಬಿಟ್ಟು ಹೇಳ್ಬೇಡಿ, ಅವ್ರಿಗೆ ಕಲ್ಯಾಣ ಆಗ್ಲಿ ಅಷ್ಟೇ. ಕಾಯಿಲೆ ಗುಣ ಆಗ್ಬಿಟ್ಟು ಕಲ್ಯಾಣ ಆಗತ್ತೋ, ಶರೀರ ಬಿಟ್ಟರೆ ಕಲ್ಯಾಣ ಆಗತ್ತೋ, ಅದನ್ನ ಯಾರು ನಿರ್ಣಯ ಮಾಡ್ತಾರೆ? ಭಗವಂತ ನಿರ್ಣಯವನ್ನ ಮಾಡ್ತಾರೆ. ಅದಕ್ಕಾಗಿ ಸದಾಕಾಲ ಬೆಳಗಿಂದ ಸಾಯಂಕಾಲದವರೆಗೂ ಕೂಡ ಇನ್ಮೇಲೆ ಏನ್ ಮಾಡ್ಬೇಕು, ಭಗವಂತನ ಪ್ರತ್ಯಕ್ಷತೆ ಆಗ್ತಾ ಇರಬೇಕು. ಪ್ರತಿ ಕ್ಷಣದಲ್ಲೂ ಕೂಡ ಸರ್ವರಿಗೂ ಕೂಡ ಏನ್ ಕೊಡ್ತಾ ಇರ್ಬೇಕು, ನೀವು ತೀರ್ಥ ಕೊಡ್ತಾ ಇರ್ಬೇಕು. ದೇವಸ್ಥಾನ ಬಿಟ್ಬಿಟ್ಟು ಮನೆಗೆ ಬಂದು ಕೂಡ ಎಷ್ಟೋ ಜನ ಬ್ರಾಹ್ಮಣ ಏನ್ ಮಾಡ್ತಾರೆ ಗೊತ್ತಾ, ತೀರ್ಥ ಪ್ರಸಾದ ಹೂವು ಕುಂಕುಮ ತಂದಿಟ್ಕೊಂಡಿರ್ತಾರೆ. ಎಲ್ಲಿ? ಮನೆಯಲ್ಲಿ. ಮನೆಗೆ ಯಾರೋ ಭಕ್ತರು ಬರ್ತಾರೆ, ಜಾತಕ ತೋರ್ಸ್ಲಿಕ್ಕೆ ಬರ್ತಾರೆ, ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ, ಪೂಜೆ ಮಾಡಿಸಿರ್ತಾರೆ, ವರ್ಷದ ಪೂಜೆಯನ್ನ. ಅವ್ರಿಗೆ ಏನ್ ಮಾಡ್ಬೇಕಾಗತ್ತೆ, ಪ್ರಸಾದ ಮತ್ತು ಕುಂಕುಮವನ್ನು ಏನ್ ಮಾಡ್ಬೇಕಾಗತ್ತೆ, ಪೋಸ್ಟ್ ಮಾಡ್ಬೇಕಾಗ್ತದೆ. ಎಲ್ಲಿ ಮಾಡ್ತಾರೆ ಅದನ್ನ? ಮನೆಗೆ ಬಂದ್ಬಿಟ್ಟು ಮಾಡ್ತಾರೆ ಅಲ್ವಾ. ದಾರಿಲಿ ಹೋಗ್ತಾ ಇರ್ತಾರೆ, ಯಾರೊಬ್ರು ಭಕ್ತಿ ಸಿಕ್ಕಿ ಬಿಡ್ತಾರೆ, ಅವ್ರಿಗೇನು ಕೊಡ್ತಾರ ಅವರು? ಪ್ರಸಾದ ಕೊಟ್ಟ ತಕ್ಷಣ ಭಕ್ತರು ಸುಮ್ನೆ ಇರ್ತಾರ? ಅವ್ರೇನ್ ಮಾಡ್ತಾರೆ, ದಕ್ಷಿಣ ಕೊಡ್ತಾ. ಅಂದ್ಮೇಲೆ ನೀವು ಒಳ್ಳೆ ಲಾಭ ಮಾಡ್ತಾ ಇರ್ಬೋದಲ್ವ. ಎಲ್ಲಿ ಹೋದಾಗ್ಲೂ ಕೂಡ ಏನ್ ಮಾಡ್ಬೇಕು, ಆದ್ರೆ ಅದು ಹೋಗ್ಬೇಕು ಅಂದ್ರೆ ಕೈಯಲ್ಲಿ ಒಂದು ಚೀಲ ಇರ್ಬೇಕಲ್ಲ, ಪ್ರಸಾದ ತಗೊಂಡೋಗಿರ್ಬೇಕಲ್ಲ. ನೀವು ಪ್ರಸಾದ ಕೊಡ್ತೇನೆ ಅವನೇನು ಕೊಡೋದಿಲ್ವಲ್ಲ. ಅದಕ್ಕಾಗಿ ಮನಸ್ಸಿನಲ್ಲಿ ಸದಾ ಕಾಲ ಭಗವಂತನ ಪ್ರಸಾದ ಸಪ್ತಗುಣಗಳನ್ನು ತುಂಬಿಸಿಬಿಟ್ಟು ಎಲ್ಲರೂ ಕೂಡ ಏನ್ ಮಾಡ್ಬೇಕು, ಕೊಡ್ತಾ ಹೋಗ್ಬೇಕಾಗತ್ತೆ. ನಾವು ಚಿಕ್ಕವರಿದ್ದಾಗ ಆದ್ಮೇಲೆ ನಮ್ಮೂರಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ. ಓಕೆ, ಪ್ರತಿ ಸೋಮವಾರ ಸುಬ್ರಹ್ಮಣ್ಯ ದೇವಸ್ಥಾನ, ಪ್ರತಿ ಶನಿವಾರ ಹನುಮಂತನ ದೇವಸ್ಥಾನ, ಮಾರುತಿ ದೇವಸ್ಥಾನಕ್ಕೆ ತೆಂಗಿನಕಾಯಿ ಹೊಡಿತಿದ್ವಿ. ಓಕೆ, ಯಾರಾದ್ರೂ ಒಬ್ರು ಹೋಗ್ಬಿಟ್ಟು ಏನ್ ಮಾಡಿ ತೆಂಗಿನಕಾಯಿ ಹೊಡ್ಕೊಂಡ್ ಬರ್ಬೇಕು. ಈ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದಾಗ, ಅಲ್ಲ ಇವಾಗ ಹೋಗಲ್ಲ ಬೇಡಿ, ಅವಾಗಿನ ವಿಷಯ. ಬರ್ಬೇಕಾದ್ರೆ ಒಬ್ರು ವಯಸ್ಸಾದವರು ಕಿಟಕಿ ಹತ್ರ ಕುಂತಿರೋರು, ಸರಿನಾ. ನಾನು ಬಂದಾಗ ಏನ್ ಮಾಡ್ತಿದ್ರು, ಅಲ್ಲಿಗೆ ಅವ್ರಿಗೆ ಏನ್ ಮಾಡ್ಬೇಕು, ಪ್ರಸಾದ ಕೊಟ್ಬಿಟ್ಟು ನಾನೇನ್ ಮಾಡ್ಬೇಕು, ಬರ್ಬೇಕು. ಬಾಳೆಹಣ್ಣು 2 ಬಾಳೆಹಣ್ಣು, ಒಂದು ತೆಂಗಿನಕಾಯಿ ಹೊಡೆಯೋದಿತ್ತು. ಬಾಳೆಹಣ್ಣಿಂದ ಒಂದು ಅರ್ಧ ಪೀಸು, ಸ್ವಲ್ಪ ಕುಂಕುಮ, ಸ್ವಲ್ಪ ತೀರ್ಥ, ಹೂವು, ಇದನ್ನೇನ್ ಮಾಡ್ಬೇಕು, ಅವರಿಗೆ ಕೊಡೋದು. ಅವ್ರು ಹೋಗ್ಬೇಕಾದಿಂದಾನೇ ಅವ್ರು ಏನ್ ಮಾಡ್ತಾ ಕಾಯ್ತಾ ಇರ್ತಾ ಇದ್ರು, ಏನಂತ, ಇವ್ರು ಪ್ರಸಾದ ತರ್ತಾರೆ, ಪ್ರಸಾದ ತರ್ತಾರೆ, ಪ್ರಸಾದ ತರ್ತಾರೆ ಅಂತ ಅಲ್ವಾ. ಅವ್ರಿಗೆ ವಯಸ್ಸಾಗಿದೆ, ಅವ್ರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ನೀವು ಅದನ್ನ ಮಾಡಿದಾಗ ಅವ್ರಿಂದ ಏನ್ ಸಿಗುತ್ತೆ ನಿಮ್ಗೆ, ಆಶೀರ್ವಾದ. ಹಾಗೆ ಬಾಬಾ ಹೇಳ್ತಾರೆ, ವಿಶೇಷವಾಗಿ ಮಾತೆಯರು ಯಾರು ಮನೆ ಕೆಲಸ ಮಾಡೋರಿದ್ದಾರೋ ಅವರಿಗೆ ಪ್ರತಿದಿನ ಹೊಸ ಹೊಸ ಕೆಲಸಗಳು ಇರ್ತಾವ. ಮಾಡಿದ್ದೇ ಮಾಡ್ತಾ ಇರ್ತಾರೆ ಸರ್. ಮಾಡಿದ್ದೇ ಮಾಡ್ತಿರ್ತಾರೆ. ಆವಾಗ ಮನಸ್ಸಿನ ಹೆಚ್ಚಿಗೆ ಅವರಿಗೆ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಕೆಲವೊಂದು ಮಾತೆಯರು ಹೊಸ ಹೊಸ ಕೆಲಸಗಳನ್ನ ಮಾಡ್ಕೊಳ್ತಾರೆ. ಯಾವ ರೀತಿ ಹೊಸ ರೆಸಿಪಿ,
ಹೊಸ ಅಡುಗೆ ಮಾಡಬೇಕು, ನಾನೂ ತಿನ್ಬೇಕು, ಮಕ್ಕಳಿಗೂ ತಿನ್ನಿಸ್ಬೇಕು ಅಂತ ಬಿಟ್ಟು ಏನು ಮಾಡೋದು, ಯೂಟ್ಯೂಬ್ ನೋಡೋದು, ಗೂಗಲ್ ನೋಡೋದು, ಸೀರಿಯಲ್ ನೋಡೋದು, ನೋಡ್ಬಿಟ್ಟು ಅದ್ರಲ್ಲಿ ಏನಿದೆ ಅಂತ ಮನೇಲಿ ಏನು ಮಾಡೋದು, ಎಕ್ಸ್ಪೆರಿಮೆಂಟ್ ಮಾಡೋದು. ಹೊಸ ಕಾರ್ ತಗೊಳ್ಬೇಕು, ಹೊಸ ಡ್ರೆಸ್ ತಗೊಳ್ಬೇಕು, ಡಿಸೈನ್ ಮಾಡಬೇಕು, ಮನೆ ಶೃಂಗಾರ ಮಾಡಬೇಕು ಅಂದೇನರ್ಥ, ನಿಮ್ಮ ಮನಸ್ಸನ್ನ ನೀವು ಎಕ್ಸ್ಟ್ರಾ ಕೆಲಸಗಳಿಗೆ ಎಂಗೇಜ್ ಆಗಿದ್ದು ಮಾಡ್ತೀರಿ. ಇಷ್ಟು ನೀವು ಎಂಗೇಜ್ ಮಾಡಿದಾಗ ಈಶ್ವರ್ಯ ಕಾರ್ಯಕ್ಕೆ ನಿಮ್ಗೆ ಸಮಯ ಸಿಗೋದಿಲ್ಲ. ಸಿಗೋದಿಲ್ಲ. ಹೊಸದೇನು ಇಲ್ಲ ಮಕ್ಕಳೇ, ಹಳೆಯದಿನ ಎಲ್ಲ, ಸರಿನಾ? ಅದಕ್ಕಾಗಿ ಹೊಸದರ ಬಗ್ಗೆ ನಿಮಗೆ ಯಾವುದು ಇಚ್ಛೆ ಇರಬಾರದು. ಇಚ್ಛಾ ಮಾತ್ರ ಅವಿದ್ಯಂ. ಓಕೆ, ಹಳೇದು ಹಾಳಾಗಿದೆಯಾ, ಆವಾಗ ಹೊಸ ತಗೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಹಳೇದಿದ್ದಾಗ ಹೊಸದು ಬೇಕು ಅಂತ ನಿಮ್ಗೆ ಏನಾಗಬಾರ್ದು, ಇಚ್ಛೆ ಇರಬಾರ್ದು. ಆದಷ್ಟು ಇಂದ್ರಿಯ ಸುಖವನ್ನ ಆ ಇಚ್ಛೆನೇನು ಮಾಡ್ತಾ ಹೋಗಿ ಕಡಿಮೆ ಮಾಡ್ತಾ ಇದ್ದಾಗ ನಿಮಗೆ ಮನಸಾ ಸೇವೆಗೆ, ಭಗವಂತನ ಪ್ರತ್ಯಕ್ಷತೆ ಮಾಡಲಿಕ್ಕೆ ಆದ್ಮೇಲೆ ನಿಮ್ಗೆ ತುಂಬಾ ಸಮಯ ಸಿಗುತ್ತೆ. ಅದಕ್ಕೆ ನಿಮ್ಮ ಜೀವನವನ್ನ ಚೆಕ್ ಮಾಡ್ಕೊಂಡು ಏನ್ ಮಾಡ್ತಾ ಹೋಗಿ, ನಾನು ಬಾಬನಿಗೆ ಎಷ್ಟು ಸಮಯ ಕೊಡಬಹುದು ಅಂತ ಏನ್ ಮಾಡ್ತಾ ಹೋಗಿ ಗಮನ ಕೊಡ್ತಾ ಹೋಗಿ. ಅಭಿ ಜೋ ಸೇವಾ ಕರ್ ರಹೆ ಹೋ ಅವ್ರ ಕಿ ಹೇ ಬಾಪ್ ದಾದಾ ಖುಷ್ ಹೈ. ಇವಾಗ ನೀವೇನ್ ಸೇವೆ ಮಾಡ್ತೀರಿ, ಯಾವ ಸೇವೆ? ಮನಸಾ ಸೇವೆ. ಇಲ್ಲಿವರೆಗೆ ನೀವೇನ್ ಸೇವೆ ಮಾಡಿದಿರಿ? ಇಲ್ಲಿವರೆಗೆ ನಾವು ಮ್ಯಾಕ್ಸಿಮಮ್ ಏನ್ ಮಾಡ್ತಿದ್ವಿ ಅಂತಂದ್ರೆ, ಅವ್ರಿಗೆ ಜ್ಞಾನ ಕೊಡಬೇಕು, ಇವರಿಗೆ ಪಾಂಪ್ಲೆಟ್ಸ್ ಕೊಡಬೇಕು, ಸೆಂಟರಿಗೆ ಹೋಗ್ಬೇಕು, ಅಲ್ಲಿ ಟೋಲಿ ರೆಡಿ ಮಾಡಬೇಕು, ಅದನ್ನ ಕ್ಲೀನ್ ಮಾಡಬೇಕು, ರಾಖಿ ರೆಡಿ ಮಾಡ್ಲಿಕ್ಕೆ ಹೋಗ್ಬೇಕು. ಯಾವ್ದು ಕಡೆ ಗಮನ ಕೊಡ್ತಿದ್ವಿ ನಾವು? ಸ್ಥೂಲ ಸೇವೆ. ಸ್ಥೂಲ ಸೇವೆ. ಸೇವೆ, ವಾಚಾ ಸೇವೆ, ಧನದ ಸೇವೆ. ಇಲ್ಲಿವರೆಗೆ ಏನು ಮಾಡಿದಿರಿ? ತುಂಬಾ ಒಳ್ಳೇದು. ಇದರಿಂದ ಬಾಬಾನು ಕೂಡ ಏನಾಗಿದ್ದಾರೆ, ಖುಷಿ ಆಗಿದ್ದಾರೆ. ಕಿ ಸೇವಾ ಮೇ ಚಾರೋ ಓರ್ ಉಮಂಗ್ ಉತ್ಸಾಹ ಹೇ. ಸೇವೆ ಬಾಬಾ ಮಾಡ್ತಿದ್ದಾರೆ, ಮಕ್ಕಳಿಗೆ ಸೇವೆ ಮಾಡೋದ್ರಲ್ಲಿ ಏನಿದೆ, ಉಮಂಗ ಉತ್ಸಾಹನೂ ಕೂಡ ಇದೆ. ಸೇವೆ ಅಂತಂದ್ರೆ ಏನು? ಬೇರೆಯವರ ಪ್ರತಿ ಮಾಡೋದು, ಸಾಧನವನ್ನ ಮಾತ್ರ ಕೊಡೋದು. ಸೇವೆನ ಯಾರು ಮಾಡ್ಬೇಕು? ಬಾಬಾ ಮಾಡ್ಬೇಕು. ಲೇಕಿನ್ ಅಭಿ ಏಕ್ ಸೇವಾ ರಹಿ ಹುಯಿ ಹೇ. ಎಲ್ಲಾ ವೆರೈಟಿ ಸೇವೆ ಮಾಡಿದಿರಿ ಆದ್ಮೇಲೆ, ಆದರೆ ಯಜ್ಞದಲ್ಲಿ ಕೊನೆಯ ಒಂದು ಸೇವೆ ಉಳ್ಕೊಂಡಿದ್ದಾನೆ, ಫೈನಲ್ ಸೇವೆ ಅದು. ಯಾವ್ದದು? ಮನಸಾ ಸೇವೆ. ಭಗವಂತನ ಪ್ರತ್ಯಕ್ಷತೆ ಆಗೋದು. ಯಾರು ಪ್ರತ್ಯಕ್ಷತೆ ಆಗ್ಬೇಕು? ಭಗವಂತನ ಪ್ರತ್ಯಕ್ಷತೆ. ಯಾರು ಮಾಡ್ತಾರೆ? ನಾವು ಮಕ್ಕಳು. ಬಾಬಾನೇ ಮಾಡೋದು. ಭಗವಂತನ ಪ್ರತ್ಯಕ್ಷತೆ ಭಗವಂತನೇ ಮಾಡಬೇಕೆ ಹೊರತು ಮಕ್ಕಳು ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಕೇವಲ ಸಾಧನ ಕೊಡಬೇಕೇ ಹೊರತು ಪ್ರತ್ಯಕ್ಷತೆ ಆಗ್ಬೇಕಾಗಿರೋದು ಯಾರ್ದು? ಬಾಬಾ. ಭಗವಂತ. ಅವರ ಕೆಲಸವನ್ನು ಅವರೇ ಮಾಡ್ಬೇಕು. ಯಾಕಂತಂದ್ರೆ ಎದುರುಗಡೆಯವರಿಗೆ ಏನು ಮಾಡಿದಾಗ ಅವನು ಭಗವಂತ ಅಂತ ಒಪ್ಕೊಳ್ತಾರ ಅಂತ ನಮ್ಗೆ ಗೊತ್ತಾ? ಇಲ್ಲ. ನಿಮ್ಗೊಂದು ವಿಷಯ ಹೇಳ್ತೇನೆ ಆದ್ಮೇಲೆ, ನಂದು ಅನುಭವ. ಓಕೆ, ನಾವೆಲ್ಲದು ಧನ ಸೇವೆ ಮಾಡಿದ್ರೆ ನಮ್ಗೆ ಗೊತ್ತಾಗತ್ತೋ ಇಲ್ವೋ ನಾವು ಎಷ್ಟು ಮಾಡಿದೀವಿ ಅಂತ? ಗೊತ್ತಾಗತ್ತೋ ಗೊತ್ತಾಗಲ್ವೋ? ಗೊತ್ತಾಗುತ್ತೆ. ನೀವು ಭಂಡಾರದಲ್ಲಾದ್ರೂ ಹಾಕಿ, ನಿಮಿತ್ತದವ್ರ ಕೈಯಲ್ಲಾದ್ರೂ ಕೊಡಿ, ಅಥವಾ ವೆಹಿಕಲ್ಗೆ ಪೆಟ್ರೋಲ್ ಹಾಕಿ, ಅಥವಾ ನೀವು ಯಾವುದೋ ಹಣ್ಣು ತೆಗೆದು ಏನೇ ಮಾಡಿದ್ರು ಕೂಡ ನಿಮ್ಗೆ ಗೊತ್ತಾಗತ್ತೋ ಗೊತ್ತಾಗಲ್ಲ? ಗೊತ್ತಾಗುತ್ತೆ. ಗೊತ್ತಾ? ಸರಿ, ನೀವು ತನುವಿನ ಸೇವೆ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೋ ಇಲ್ವೋ ನೀವೇನ್ ಮಾಡ್ತಿದ್ದೀರಿ ಅಂತ? ಗೊತ್ತಾಗುತ್ತೆ. ಸರಿ, ವಾಚಾ ಸೇವೆ ಮಾಡಿದಾಗ ನಿಮ್ಗೆ ಗೊತ್ತಾಗತ್ತೋ ಗೊತ್ತಾಗಲ್ವೋ? ಗೊತ್ತಾಗುತ್ತೆ. ಮನ್ಸ ಸೇವೆ ಮಾಡಿದ್ರೆ ಗೊತ್ತಾಗತ್ತೋ ಗೊತ್ತಾಗಲ್ವೋ? ಗೊತ್ತಾಗ್ತೈತಿ. ಗೊತ್ತಾಗಲ್ಲ. ಅನುಭವ. ಲೈಟ್ ಆಗ್ತಾ ಇರ್ತದೆ, ಆದ್ರೆ ಎದುರುಗಡೆಯವ್ರಿಗೆ ಏನ್ ಅನುಭವ ಆಯ್ತೋ ನಿಮ್ಗೆ ಗೊತ್ತಾಗಲ್ಲ. ನೀವು ಮನ್ಸಾ ಸೇವೆ ಮಾಡಿದ ಮೇಲೆ ಎದುರುಗಡೆಯವ್ರು ಹೇಳ್ತಾರೆ, ಅಣ್ಣವ್ರೆ ನೀವು ಕಾಣ್ತಾನೇ ಇರ್ಲಿಲ್ಲ, ಪ್ರಕಾಶ ಕಾಣ್ತಾ ಇತ್ತು, ಬಣ್ಣ ಕಾಣ್ತಾ ಇತ್ತು, ಗುಲ್ಜಾರ್ ದಾದಿ ಕಾಣ್ತಾ ಇದ್ರು, ಶಂಕರ ಕಾಣ್ತಾ ಇದ್ರು. ಆಮೇಲೆ ಗೊತ್ತಾಗತ್ತೆ, ಓ ಇವ್ರು ಇದನ್ನ ಬಾಬಾ ಮಾಡಿರೋದೇ ಹೊರತು ಆ ಸಮಯದಲ್ಲಿ ಅವ್ರಿಗೆ ಏನು ಸಾಕ್ಷಾತ್ಕಾರ ಮಾಡಿಸಿದ್ದಾರೆ, ಯಾವ ರೀತಿ ಪ್ರತ್ಯಕ್ಷತೆ ಮಾಡಿಸಿದ್ದಾರೆ ಅಂತ ಏನಾಗೋದಿಲ್ಲ. ಗೊತ್ತಾಗೋದಿಲ್ಲ. ಸಂಪೂರ್ಣವಾಗಿ ಅದರಿಂದ ನೀವೇನಾಗಿರ್ತೀರಿ, ಮುಕ್ತರಾಗಿರ್ತೀರಿ. ಅಂದ್ರೆ ಅವ್ರಿಗೆ ಏನು ಬಾಬಾ ಪ್ರತ್ಯಕ್ಷತೆ ಮಾಡಿಸಿದ್ದಾರೆ ಅದರಿಂದ ನೀವು ಸಂಪೂರ್ಣ ಏನಾಗಿರ್ತೀರಿ, ಮುಕ್ತರಾಗಿರ್ತೀರಿ. ಅದು ಯಾವಾಗತ್ತೆ? ಯಾವಾಗತ್ತೆ? ಆ ಸ್ಥಿತಿ ಬರಬೇಕು ಅಂತಂದ್ರೆ ನೀವು ಯೋಗದಲ್ಲಿ ಕುತ್ಕೊಂಡಾಗ, ಕರ್ಮದಲ್ಲಿ ಕುತ್ಕೊಂಡಾಗ ನಿಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಯಾರಿಗೆ ಒಪ್ಪಿಸ್ಬೇಕು? ಬಾಬಾ. ಬಾಬನಿಗೆ ಒಪ್ಪಿಸಿದಾಗ ಮಾತ್ರ ಏನ್ ಆಯ್ತು ಅಂತ ಅವ್ರು ಹೇಳಿದ ಮೇಲೆ ನಿಮ್ಗೆ ಗೊತ್ತಾಗತ್ತೆ ಹೊರತು ಅದ್ರ ಮೊದಲು ನಿಮ್ಗೇನು ಗೊತ್ತಿರಲ್ಲ. ಗೊತ್ತಿರೋದಿಲ್ಲ. ಈ ರೀತಿ ಸೇವೆ ಆಗ್ಬೇಕು. ನೀವು ಸಂಕಲ್ಪವನ್ನ ಮಾಡ್ಬಿಟ್ಟು, ಬಾಬಾ ಅವ್ರಿಗೆ ಕಾಯಿಲೆ ಇದೆ ಗುಣ ಮಾಡು,
ಅವರಿಂದ ಬಂದು ನೀವು ಹೇಳಿ ಆಮೇಲೆ ಆ ಕರ್ಮವನ್ನು ಮಾಡಿ ಥ್ಯಾಂಕ್ ಯು ಪಡ್ಕೊಳ್ಳೋದಲ್ಲ. ನೀವೇನು ಮಾಡಿದ್ರೆ ನಿಮ್ಮ ಪಾಡಿಗೆ ನೀವು ಮನಸ್ಸನ್ನು ಬಾಬನ ಕೈಲಿ ಕೊಟ್ಟಿರ್ತೀರಾ. ಇಷ್ಟು ಸಮರ್ಪಣೆ ಆಗ್ತದೋ ಅಷ್ಟು ಎದುರುಗಡೆಯವ್ರಿಗೆ ಏನಾಗ್ತಾ ಇರ್ತದೆ, ಅನುಭವ ಚೆನ್ನಾಗಿ ಆಗ್ತಾ ಇರ್ತದೆ. ಆದರೆ ಅನುಭವ ಆದವರು ಎಲ್ಲರೂ ಕೂಡ ನಿಮ್ಮ ಎದುರುಗಡೆ ಬಂದು ಹೇಳಬೇಕಾದಂತ ಅನಿವಾರ್ಯತೆ ಇಲ್ಲ, ಹೇಳೋದು ಇಲ್ಲ, ಹೇಳಬೇಕು ಅಂತ ಅನ್ಸೋದು ಇಲ್ಲ. ಆದ್ಮೇಲೆ ಆರಂಭದಲ್ಲಿ ಈಶ್ವರಿ ಸೇವೆಗೆ ಬಾಬಾ ಈ ತನುಮನವನ್ನು ಉಪಯೋಗ ಮಾಡಿದಾಗ ನಮ್ಗೆ ಅನಿಸ್ತಾ ಇತ್ತು, ಬಂದವ್ರು ಹೇಳಬೇಕು, ಅಣ್ಣವ್ರೆ ಕ್ಲಾಸ್ ಚೆನ್ನಾಗಿದೆ, ಯೋಗ ಚೆನ್ನಾಗಿದೆ, ನಿಮ್ಗೆ ಈ ಅನುಭವ ಆಯ್ತು ಹೇಳಬೇಕು ಅಂತ ಅನಿಸ್ತಾ ಇತ್ತು. ಓಕೆನಾ? ಇವಾಗ ಯಾರಾದ್ರೂ ಹೇಳಿದ್ರೆ ನಾವು ಅದರ ಕಡೆ ಗಮನನೇ ಕೊಡಲ್ಲ. ಯಾಕೆ ಹೇಳಿ? ಯಾಕೆ ಹೇಳಿ? ಅದು ಬಾಬನ್ ಕಾರ್ಯ. ಆ ಸಮಯದಲ್ಲಿ ಶಕ್ತಿ ಪ್ರವಾಹ ಆಗಿದ್ ನೋಡಿದ್ರೆ ನಮ್ಗೆ ಗೊತ್ತಾಗ್ಬಿಡ್ತದೆ ಏನಂತ, ಬಾಬಾ ಉಪಯೋಗ ಮಾಡಿಬಿಟ್ಟಿದ್ದಾರೆ ಅಂತ. ಆ ಸಮಯದಲ್ಲಿ ಬಾಬಾ ಹೇಗೆ ಜ್ಞಾನವನ್ನು ಹೇಳ್ತಾ ಇದ್ದಾರೆ, ಇಷ್ಟು ಶಕ್ತಿ ಪ್ರವಾಹ ಮಾಡ್ತಾರೆ, ಅದ್ರಲ್ಲಿ ನಮ್ಗೆ ಗೊತ್ತಾಗ್ಬಿಡ್ತದೆ ಏನಂತ, ಬಾಬಾ ಯಾರಿಗೂ ಕೊಟ್ಟಿದ್ದಾರೆ. ಇವಾಗ ನಾವು ಹೋಟೆಲ್ ಇಟ್ಕೊಂಡಿದ್ದೀವಿ, ಹೋಟೆಲ್ಗೆ ಯಾರಿಗೆ ಅಪಾಯಿಂಟ್ಮೆಂಟ್ ಮಾಡಿದ್ದೀವಿ? ಬಾಬನಿಗೆ. ಶಟರ್ಸ್ ಓಪನ್ ಮಾಡೋದು ಅವರೇ, ಕ್ಲೀನ್ ಮಾಡೋದು ಅವರೇ, ಮಟೀರಿಯಲ್ ರೆಡಿ ಮಾಡೋದು ಅವರೇ, ಸಪ್ಲೈಯರ್ ಅವರೇ. ಓಕೆ, ಮಟೀರಿಯಲ್ ಅಂಗಡಿಯಿಂದ ಹೊರಗಡೆ ಹೋದ್ರೆ ಆಯ್ತಪ್ಪ ಅಷ್ಟೇ. ನನ್ನ ಏನ್ ಹೇಳ್ತಾರೆ, ಗಲ್ಲಾಪೇಟಿಗೆ ಅಂತ ಹೇಳ್ತಾರಲ್ಲ, ಕ್ಯಾಶ್ ಕೌಂಟಿಗೆ ದುಡ್ಡು ಬಂದ್ರೆ ಆಯ್ತು ಅಲ್ವಾ? ಜನ ಅಲ್ಲೇ ತಿಂತಾರೋ, ಗಾರ್ಡನ್ ಹೋಗ್ಬಿಟ್ಟು ತಿಂತಾರೋ, ಆನ್ಲೈನಲ್ಲಿ ಹೋಗಿದ್ಯೋ, ಕೊರಿಯರಿಗೆ ಹೋಗಿದ್ಯೋ, ಅದು ನನಗೆ ಸಂಬಂಧ ಇಲ್ಲ. ನನ್ನ ಕ್ಯಾಶ್ ಕೌಂಟರಲ್ಲಿ ಕ್ಯಾಶ್ ಏನಾದ್ರೂ ಆಯ್ತು ಬಂದರೆ ಆಯ್ತು ಅಂತಂದ್ರೆ ಆ ಕರ್ಮದ ಫಲವನ್ನ ನಾನು ತಿಳ್ಕೊಳ್ಬೇಕೊಳ್ಳುವಂತ ಆಸಕ್ತಿನೂ ಕೂಡ ನಿಮ್ಗೆ ಇರಬಾರ್ದು. ಇರೋದಿಲ್ಲ. ಯಾಕಂದ್ರೆ ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ತಿರೋದು ನಿಮ್ಗೆ ಏನಾಗತ್ತೆ ಗೊತ್ತಾಗುತ್ತೆ. ಇನ್ನು ಕೆಲವೊಂದ್ಸಲ ನೀವು ಎಷ್ಟು ಬೊಬ್ಬೆ ಹೊಡೆದ್ರು ಕೂಡ ಹಗುರತೆ ಆಗೋದೇ ಇಲ್ಲ, ನಿದ್ದೆ ಹೇಳ್ಕೊಂಡು ಬರ್ತಾನೆ ಇರ್ತದೆ. ಅವಾಗ ಗೊತ್ತಾಗ್ಬಿಡ್ತಾರೆ ಏನಂತ, ಬಾಬಾ ಉಪಯೋಗ ಮಾಡಿಲ್ಲ, ಮಾಡ್ಕೊಳ್ತಾ ಇಲ್ಲ ಅಂತ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಎರಡೂ ಗೊತ್ತಾಗತ್ತೆ ನಿಮಗೆ. ಹೌದು. ನಿಮ್ಗೆ ಚೆನ್ನಾಗಿ ಅನುಭವ ಆಗ್ತಾ ಇರ್ತದೆ, ಎದುರುಗಡೆ ಇರ್ತಾರೆ, ಅಣ್ಣವ್ರೆ ಚೆನ್ನಾಗಿತ್ತು ಕ್ಲಾಸು, ನಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿತ್ತು ನನಗೆ ಗೊತ್ತಿದೆ ಅಂತ. ಅವಾಗ ಗೊತ್ತಾಗತ್ತೆ ಇವರು ನುಗ್ಗೆಗೆ ಮರ ಹದಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ. ಓ, ಇವ್ರು ಸುಮ್ನೆ ಹೇಳ್ತಿದ್ದಾರೆ. ಓಕೆ, ಆ ಕೆಲವೊಂದ್ಸಲ ಏನಾಗತ್ತೆ, ಅವ್ರದ್ದು ಸತ್ಯನೂ ಇರ್ತದೆ, ನಿಮ್ಗೆ ಚೆನ್ನಾಗಿ ಅನುಭವ ಆಗಿರೋದಿಲ್ಲ, ಅದು ಅವ್ರಿಗೆ ಚೆನ್ನಾಗಿ ಅನುಭವ ಆಗಿರ್ತದೆ. ಯಾಕೆ ಹೇಳಿ? ಯಾಕೆ ಅಂತ ಹೇಳ್ತೇನೆ ಕೇಳಿ. ನಿಮ್ಗೆ ತುಪ್ಪದ ಮೈಸೂರು ಪಾಕ್ ತಿಂದು 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 ಏನಾಗಿದೆ, ರುಚಿ ಬಂದ್ಬಿಟ್ಟಿದೆ, ಸರಿನಾ? ಅವ್ರಿಗೆ ಏನ್ ಮಾಡಿದ್ರೆ, ಒಂದ್ ದಿವಸ ಎಣ್ಣೆಯಿಂದ ಮೈಸೂರು ಪಾಕ್ ಮಾಡಿ ತಿನ್ಸಿದ್ದೀರ. ಯಾರಿಗೆ? ಎದಗಡೆ. ಅವನಿಗೆ ಮೈಸೂರು ಪಾಕ್ ತಿಂದೇ ಗೊತ್ತಿಲ್ಲ, ಫಸ್ಟ್ ಟೈಮ್ ತಿಂತಾ ಇದ್ದಾನೆ, ಅವ್ನು ಖುಷಿ ಆಗತ್ತೋ ಆಗಲ್ವೋ? ಆಗುತ್ತೆ. ನಿಮಗೆ 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 ಆಗಲ್ಲ. ನಿಮ್ಗೆ ಆಗಲ್ಲ. ಯಾಕಂದ್ರೆ ಅದಕ್ಕಿಂತ ಚೆನ್ನಾಗಿರೋದು ತಿಂದು ನೀವು ನೋಡ್ಬಿಟ್ಟಿದ್ದೀರಲ್ಲ, ಅದಕ್ಕೆ ನಿಮ್ಗೆ ಖುಷಿ ಆಗೋದು ಆಗಿದೆ, ಅವನಿಗೆ ಖುಷಿ ಆಗಿರ್ತದೆ. ಯಾಕಂತಂದ್ರೆ ಅವನು ಆ ಲೆವೆಲ್ ಇಂದ ಏನ್ ಮಾಡಿಲ್ಲ ಇನ್ನುವರೆಗೂ, ಗೊತ್ತಿಲ್ಲ. ರುಚಿ ನೋಡಿರೋದಿಲ್ಲ. ಇದೆಲ್ಲ ನೀವು ಸೇವೆಯಲ್ಲಿ ನಿಮಿತ್ತರಾದಾಗ ನಿಮಗಾಗುವಂತ ಅನುಭವಗಳು ಏನೇನಾಗ್ತವೆ ಅಂತ. ಓಕೆ, ಅದಕ್ಕಾಗಿ ಗೊತ್ತಾಗ್ಬೇಕು ಎದುರುಗಡೆ ಹೇಳ್ತಾ ಇರೋ ಅಂಥದ್ದು ಸುಮ್ನೆ ಹೊಗಳ್ತಾ ಇದ್ದಾರೋ, ನಿಜವಾಗಿ ಅನುಭವದಿಂದ ಅವ್ರು ಹೇಳ್ತಾ ಇದ್ದಾರೋ ಅಂತ ಏನಾಗತ್ತೆ ಗೊತ್ತಾಗತ್ತೆ. ಎಷ್ಟೋ ಸಲ ಆದ್ಮೇಲೆ ನಾವು ಬಟ್ಟಿ ಕಾರ್ಯಕ್ರಮಗಳಿಗೆ ಬಾಬಾ ಕಳಿಸ್ತಾರಲ್ವಾ, ಕಳಿಸಿದಾಗ ಅಲ್ಲಿರೋರೆಲ್ಲರೂ, ಅಣ್ಣವ್ರೆ ಈ ಕ್ಲಾಸ್ ಎಲ್ಲ ಚೆನ್ನಾಗಿದೆ ಅಣ್ಣವ್ರೆ, ಇಂಥ ಕ್ಲಾಸ್ಗಳನ್ನು ಎಲ್ಲೂ ಕೇಳಿಲ್ಲ, ಇಂಥ ಯೋಗ ಇನ್ನೂ ಆಗಿಲ್ಲ, ದಯವಿಟ್ಟು ನಿಮ್ಮ ಆನ್ಲೈನ್ ಅಡ್ರೆಸ್ ಕೊಡಿ ಎಲ್ಲ ಮಾಡ್ಕೊಳ್ತಾರೆ. ಸರಿ, ನೆಕ್ಸ್ಟ್ ಆನ್ಲೈನಿಗೆ ಜಾಯಿನ್ ಆದ್ರೆ ಅವ್ರು ಹೇಳೋದು ಸತ್ಯ ಅಂತ ಒಪ್ಕೊಳ್ತೀವಿ. ಜಾಯಿನ್ ಆಗಿಲ್ಲ ಅಂತಂದ್ರೆ ಸುಮ್ಮನೆ ಇವ್ರು ಗಾಳಿ ಹಾಕಿದ್ದು ಅಂತ ಗೊತ್ತಾಗ್ಬಿಡ್ತು. ಓಕೆನಾ? ಇದೆಲ್ಲ ಆದ್ಮೇಲೆ ಪ್ರಾಕ್ಟೀಸ್ ಆಗತ್ತೆ. ಅದಕ್ಕೆ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ, ಏನೇನ್ ಆಗ್ತದೆ ಸೇವೆಯಲ್ಲಿ, ಎಲ್ಲೆಲ್ಲಿ ಫೇಲ್ಯೂರ್ ಆಗ್ತೀರಾ, ಅವ್ರು ಹೇಳಿದ ತಕ್ಷಣ ಏನ್ ಮಾಡ್ಬೇಡಿ, ಒಪ್ಕೊಂಡ್ಬಿಡ್ಬೇಡಿ. ಓಕೆನಾ? ಇನ್ನು ಕೆಲವ್ರು ಬಂದ್ಬಿಟ್ಟು ಒಂದ್ ವಾರ ಬಂದ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಆಮೇಲೆ ಕೇಳಿದ್ರೆ ಯಾಕೆ ಬಂದಿಲ್ಲ ಅಂತಂದ್ರೆ, ಈ ನನ್ನವ್ರೆ ಮಾಡೋದು ನಿಮ್ಮಲ್ಲಿ ಯೋಗ ಇದು ಏನು ರೆಡ್ ಲೈಟ್ ಹಾಕೋದಿಲ್ಲ, ಫೋಟೋ ಇಲ್ಲ, ಹಾಡಿಲ್ಲ, ಕಾಮೆಂಟ್ ಇಲ್ಲ, ನಮ್ಗೆ ಪೀಸ್ ಆಫ್ ಮೈಂಡ್ ನೋಡಿ 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 ಹಾಡು ಕೇಳಿ 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 ಬೇಜಾರು ಅಂದ್ರೆ ಅದು ಮಾಡ್ಬಿಟ್ಟು ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ಅದಕ್ಕೆ ನಿಮ್ದು ಏನು ಇಲ್ಲ ಅಂದ್ರೆ ನಮ್ಗೆ ನಿದ್ದೆ ಬಂದ್ಬಿಡ್ತದೆ. ಅದಕ್ಕೆ 4 ದಿನ ನೋಡಿದ್ವಿ ಆಗೋದಿಲ್ಲ ಅಂತ ಪೀಸ್ ಆಫ್ ಮೈಂಡ್ ಹಾಕೊಂಡ್ಬಿಟ್ಟು ಏನ್ ಮಾಡ್ತಿದ್ವಿ, ಯೋಗ ಮಾಡ್ತಾ ಇದ್ದೀವಿ. ಇನ್ನು ಕೆಲವರು ತುಂಬಾ ಬುದ್ಧಿವಂತರು, ಯೋಗೇಶಲ್ಲಿ ತೋರಿಸ್ಬೇಕು ಅಂತ ಮಲ್ಕೊಂಡಲ್ಲೇ ಪಿಲ್ಲೆ ಎಲ್ಲ ಹಾಕ್ಬಿಟ್ಟು ಆನ್ ಮಾಡಿ ಇಟ್ಟು ಬಿಡ್ತಾರೆ. ಮಜಾ ಏನು ಗೊತ್ತಾ, ಅವರು ಮಲ್ಕೊಂಡಿರ್ತಾರೆ. ಓಕೆ, ಅವರು ಮಲ್ಕೊಂಡೋರ್ ಜೊತೆಗೆ ನಮ್ ಜೊತೆಗೆ ಇಲ್ಲಿ ಕನೆಕ್ಟ್ ಆಗಿರೋದಕ್ಕೆ ಅವ್ರು ನಿದ್ರೆ ವೈಬ್ರೇಷನ್ ನಮಗೆ ಇಲ್ಲಿ ಬರ್ತಾರೆ. ಯಾಕಂದ್ರೆ ನಾವಿದ್ದೀವಲ್ಲ ಗ್ರೂಪ್ ಅಲ್ಲಿ,
ನಾವು ಯೋಗ ಮಾಡ್ತಿದ್ದಾಗ ನಮ್ಗೆ ಏನಾಗುತ್ತೆ, ಅಮೃತದಲ್ಲಿ ಯಾಕಪ್ಪ ಇರ್ತೀನಿ, ನಿದ್ರೆ ಬರ್ತಾ ಇದೆ. ಆಮೇಲೆ ಕ್ಲಾಸ್ ಟೈಮಲ್ಲಿ ಇರೋದಿಲ್ಲ, ಅಮೃತದಲ್ಲಿ ಬರ್ತಾ ಇದೆ, ಯಾಕಂದ್ರೆ ಅಲ್ಲಿ ಇರೋದಕ್ಕೆ ಅಲ್ಲಿ ನಿದ್ರೆಗಳು ನಮ್ಗೆ ಏನಾಗ್ತಾ ಇರ್ತವೆ. ಬರ್ತಾ ಇತ್ತು. ಆವಾಗ ನೀವು ಅಮೃತ ವೇಳೆ ಯೋಗ ಮಾಡ್ದೋ, ಯೋಗದಲ್ಲಿ ಡಿಸ್ಟರ್ಬೆನ್ಸ್ ಮಾಡಿದ್ರು, ಡಿಸ್ಟರ್ಬೆನ್ಸ್. ಇದೆಲ್ಲ ಆಗ್ತಿರುತ್ತೆ. ಪ್ರಾಕ್ಟಿಕಲ್ ಅನುಭವ ಹೇಳ್ತೇನೆ ನಿಮ್ಗೆ ಏನೇನು ಆಗ್ತದೆ ಅಂತ. ಎಷ್ಟೋ ಜನ ಇದ್ದಾರೆ ನಮ್ಗೆ ಗೊತ್ತಾಗ್ತದೆ, ಟಕ್ ಅಂತ ಅವ್ರು ವಿಡಿಯೋ ಆನ್ ಆಗಿಬಿಡ್ತಾರೆ, ನಾನು ಹೆಸರು ಹೇಳೋದಿಲ್ಲ, ಮಲ್ಕೊಂಡಲ್ಲೇನೆ ಏನ್ ಮಾಡಿರ್ತಾರೆ, ವಿಡಿಯೋ ಆನ್ ಮಾಡಿಟ್ಟಿರ್ತಾರೆ, ಮಲ್ಕೊಂಡಿದ್ದೇ ಇರ್ತದೆ ಅವರು. ಓಕೆ, ಕೆಲವೊಂದ್ಸಲ ಅದು ಅನ್ಮ್ಯೂಟ್ ಆದ ಗೊರದ ಸೌಂಡು ಕೂಡ ಕೇಳ್ತಾ ಇರ್ತದೆ, ಕ್ಲಾಸ್ ಟೈಮಲ್ಲೂ ಕೂಡ ಕೇಳ್ತಾರೆ. ಅಂದ್ರೆ ಇಂಥದ್ದು ಕೂಡ ಅನುಭವಗಳು ನಿಮ್ಗೆ ಆಗ್ತಾವೆ, ಗೊತ್ತಿರ್ಲಿ. ಆದ್ರೆ ಯೋಗ ಚೆನ್ನಾಗಿ ಆಗಿದ್ದಿದ್ರೆ ಅವರ ನಿದ್ರೆ ವೈಬ್ರೇಷನ್ ನಿಮ್ಮ ಮೇಲೆ ಪರಿಣಾಮ ಬೀರೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಒಂದು ಸೇವೆ ಉಳ್ಕೊಂಡಿದೆಯಂತೆ. ಅಭಿ ತಕ್ ಯಹ ಆವಾಜ್ ತೋ ಹುವಾ ಹೇ, ಈ ಬ್ರಹ್ಮ ಕುಮಾರಿಯ ಮನುಷ್ಯ ಆತ್ಮಾओं को अच्छा बना देती है. यह जो अशुद्ध व्यवहार है, अशुद्ध व्यवहार से मुक्त कर देती है. ಪ್ರಪಂಚದ ಜನರಿಗೆ ಏನಾಗಿದೆ ಅಂತಂದ್ರೆ, ಬ್ರಹ್ಮಕುಮಾರಿಯರು ತುಂಬಾ ಒಳ್ಳೆಯವರಪ್ಪ, ಒಳ್ಳೆ ಜ್ಞಾನವನ್ನ ಕೊಡ್ತಾರೆ, ಜನರನ್ನ ಪರಿವರ್ತನೆ ಮಾಡ್ತಾರೆ, ಕೆಟ್ಟೋಗಿರುವಂತ ಮನುಷ್ಯಾತ್ಮನ ಸರಿ ದಾರಿಗೆ ತರ್ತಾರೆ ಅಂತ ಬಿಟ್ಟು ಏನಾಗಿದೆ, ಇವತ್ತು ಬ್ರಹ್ಮಕುಮಾರಿಯರ ಬಗ್ಗೆ ಒಳ್ಳೆಯ ಒಪಿನಿಯನ್ ಪ್ರಪಂಚದಲ್ಲಿ ಇದೆ. ಅಂದರೆ ಕುಮಾರಿಯರು ಶಿವಬಾಬನನ್ನು ಉಪಯೋಗ ಮಾಡ್ಕೊಂಡ್ಬಿಟ್ಟು ತಾವು ಪ್ರತ್ಯಕ್ಷ ಆಗಿದ್ದಾರೆ. ನಾನು ಜ್ಞಾನ ಹೇಳ್ತೇನೆ, ನನ್ನ ಜ್ಞಾನ ಚೆನ್ನಾಗಿದೆ. ಯಾರ ಪ್ರತ್ಯಕ್ಷತೆ ಆಗಿದೆ? ಮಕ್ಕಳದು ಯಾರ್ದು ಪ್ರತ್ಯಕ್ಷತೆ ಆಗ್ಲಿಲ್ಲ? ಬಾಬಾದು. ಯಾಕೋ? ನಾನು ಅಂತ ಅವನನ್ನ ಹಿಂದೆ ಇಟ್ಟುಬಿಟ್ಟಿದ್ದಾರೆ. ನೀನ್ ಹಿಂದೆ ಇರು, ಎದುರುಗಡೆ ಬರಬೇಡ. ಅವನನ್ನ ಹಿಂದ್ಗಡೆ ಇಟ್ಬಿಟ್ಟು ಇವ್ರು ಏನ್ ಮಾಡಿದ್ದಾರೆ, ಮುಂದೆ ಬಂದಿದೆ. ಮನೇಲಿ ಯಾರಾದ್ರೂ ಬಂದ್ರೆ ಡೋರ್ ಓಪನ್ ಮಾಡ್ಲಿಕ್ಕೆ ಇವರೇ ಹೋಗ್ತಾರೆ, ಕುತ್ಕೊಳ್ಳಿ ಅಂದ್ಬಿಟ್ಟು ಒಳಗಡೆ ಇಡ್ಲಿ ವಡೆ ತಂದು ಕೊಡ್ತಾರೆ, ಟೀ ಎಲ್ಲ ತಂದು ಕೊಡ್ತಾರೆ. ತಂದು ಕೊಟ್ಟಿದ್ದು ಇವ್ರು, ಹೌದು. ಅಯ್ಯೋ ಅಣ್ಣವ್ರೇ, ಇಡ್ಲಿ ವಡೆ ತುಂಬಾ ಚೆನ್ನಾಗಿದೆ, ಮಾಡಿದ್ಯಾರು? ಅಮ್ಮ. ಅಮ್ಮನ ಹೆಸರು ಹೇಳೋದಿಲ್ಲ ಇವ್ರು, ತಿಳಿಸೋದೇ ಇಲ್ಲ. ಅಥವಾ ಯಾವ್ದೋ ಹೋಟೆಲಿಂದ ತಂದಿಟ್ಬಿಟ್ಟಿದ್ರೆ ತಿನ್ಸಿಬಿಡ್ತಾರೆ, ಚೆನ್ನಾಗಿದ್ರು, ಯಾರು ಮಾಡಿದ್ರು? ನಾನೇ ಮಾಡಿದ್ದು ಅಂತ ಹೇಳ್ತಾರೆ ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾರು ಪ್ರತ್ಯಕ್ಷತೆ ಆಗ್ಬೇಕು ಇವಾಗ? ಬಾಬನ ಪ್ರತ್ಯಕ್ಷ. ಬಾಬಾ ಹೇಳ್ತಾರೆ, ಅದೊಂದು ಕೆಲಸ ಉಳಿದಿದೆ ಅಂತೀವಿ. ಯಾವ ಕೆಲಸ? ಬಾಬನ ಪ್ರತ್ಯಕ್ಷತೆ. ಬಾಬನ ಪ್ರತ್ಯಕ್ಷತೆ ಆಗ್ಬೇಕು. ಒಂದು ಬಾಬನ ಹಿಂದೆ ಇಡ್ಬೇಕೋ ಮುಂದೆ ಇಡ್ಬೇಕೋ? ಮುಂದೆ ಇಡ್ಬೇಕು. ಬಾಬನನ್ನ ಮುಂದೆ ಇಟ್ಬಿಟ್ಟು ಏನ್ ಮಾಡ್ಬೇಕು? ಓಕೆ, ಅವಾಗಿಂದ ಎಕ್ಸಾಂಪಲ್ ತಗೋಣ. ಈಗ ನಿಮ್ಮ ಮನೇಲಿ ನೀವಿದ್ದೀರಿ, ಬಾಬಾ ಇದ್ದಾರೆ ಅಥವಾ ನಿಮ್ಮಮ್ಮ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅವಾಗ ನೀವ್ ಹೋಗ್ಬಿಟ್ಟು ಡೋರ್ ಓಪನ್ ಮಾಡ್ಬೇಕು, ನಿಮ್ಮಮ್ಮ ಹೋಗ್ಬಿಟ್ಟು ಡೋರ್ ಓಪನ್ ಮಾಡ್ಬೇಕು. ಅಮ್ಮನೆ. ಮುಂದೆ ಡೋರ್ ಓಪನ್ ಮಾಡಿದ್ ಮುಂದೆ ಅಮ್ಮನೆ ಕುಡ್ಸಿ ಅವ್ರಿಗೆ ಕಾಫಿ ತಿಂಡಿ ಎಲ್ಲ ಕೊಟ್ಟ ಆದ್ಮೇಲೆ ಮತ್ತೆ ಮುಂದೆ ಅಷ್ಟೆಲ್ಲ ಮಾಡ್ಬೇಕಾದ ಮಧ್ಯದಲ್ಲಿ ನೀವು ಬರಬಾರ್ದು. ಅವ್ರು ಬರ್ಬೇಕು, ಅವ್ರು ಮಾತಾಡ್ಬೇಕು, ಏನ್ ಮಾಡ್ಬೇಕು? ಅವ್ರದ್ದು ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು. ತುಂಬಾ ಒಳ್ಳೇದಣ್ಣವ್ರೆ, ಅವರೆಲ್ಲ ಬಂದಾಗ ಅವ್ರಿಗೆ ಅಮ್ಮ ಏನ್ ಬೇಕಾದ್ರೂ ಮಾಡಿ ನಾವು ಮೊಬೈಲಲ್ಲಿ ಆಟ ಆಡ್ತಾ ಇರ್ತೀವಿ. ಆಟ ಆಡ್ತಾ ಇರ್ಬೇಕು, ಹಿಂದ್ಗಡೆ ಸುಮ್ನೆ ಕುಂತಿರ್ಬೇಕು. ಚೆನ್ನಾಗಿ ಗೊತ್ತಿರ್ಬೇಕು. ನೀವ್ ಯಾವಾಗ ಹೊರಗಡೆ ಬರ್ತೀರಿ? ನೀವ್ ಯಾವಾಗ ಹೊರಗಡೆ ಬರ್ತೀರಿ? ಅವ್ರ ತಗೊಂಡು ಹೋದ್ಮೇಲೆ ನೀವ್ ಯಾಕೆ ಹೊರಗಡೆ ಬರ್ಬೇಕು? ಧರ್ಮಕ್ಷೇತ್ರಕ್ಕೆ ಅವ್ರು ಬರ್ಬೇಕಾದ್ರೆ ಖಾಲಿ ಕೈಯಲ್ಲಿ ಬಂದಿರೋದಿಲ್ವಲ್ಲ, ಏನೋ ತಿಂಡಿ ತಗೊಂಡು ಬಂದಿರ್ತಾರಲ್ಲ, ಆ ತಿಂಡಿ ತಿನ್ಲಿಕ್ಕೆ ಯಾರು ಬರ್ಬೇಕು? ಅವ್ರನ್ನ ಇನ್ವೈಟ್ ಮಾಡೋದು ಅಮ್ಮ, ಬೆಲ್ ಮಾಡಿದಾಗ ಒಳಗಡೆ ಕರ್ಕೊಂಡು ಬರೋದು ಅಮ್ಮ, ಊಟ ತಿಂಡಿ ಕೊಡೋದು ಅಮ್ಮ. ಓಕೆ, ಎಲ್ಲ ಆದ್ಮೇಲೆ ದಡ್ ಅಂತ ಏನಾಗಿರ್ತದೆ, ಡೋರ್ ಕ್ಲೋಸ್ ಮಾಡಿದಾಗ ಇವಾಗ ಹೋದು ಅಂತ ಗೊತ್ತಾಗತ್ತೆ. ಆಮೇಲೆ ಅವ್ರು ಹೋದ ತಕ್ಷಣ ನೀವು ಹೊರಗಡೆ ಬಂದ್ಬಿಟ್ಟು ಏನ್ ಮಾಡೋದು? ತಿನ್ನೋದು. ಇದನ್ನ ನಾನು ಮಾಡ್ತಾ ಇದ್ದೆ, ಅದಕ್ಕಾಗಿ ನನಗೆ ಈ ಅನುಭವ ಇದೆ. ಅಣ್ಣವ್ರೆ, ನೀವು ಏನೇನು ಅನುಭವ ಮಾಡ್ತೀರಾ? ನಾವು ಬಡವರಾಗಿದ್ದೇವಲ್ವಾ, ಅವಾಗ ನೆಂಟರು ಬಂದಾಗ ಏನಾಗ್ತಿತ್ತು ಅಂತಂದ್ರೆ, ಯಾರಾದೊಬ್ರು ಶ್ರೀಮಂತ ಕಾರ್ ತಗೊಂಡು ಬಂದಿದ್ದಿದ್ರೆ ಅವ್ರು ಒಳಗಡೆ ಬಂದ ತಕ್ಷಣ ನಾವು ಕಾರಲ್ಲಿ ಹೋಗ್ಬಿಟ್ಟು ಕುತ್ಕೊಳ್ಳೋದು. ಯಾಕೆ ಹೇಳಿ? ನಿಜ ಕಾರ್ ಅಂತೂ ಓಡಿಸ್ಲಿಕ್ಕೆ ಆಗೋದಿಲ್ಲ. ಆವಾಗ ಅದು ಏನ್ ಮಾಡೋದು? ಎಂಜಾಯ್ ಮಾಡೋದು. ಸರಿ, ಅವ್ರು ವಾಪಸ್ ಬರ್ತಾರಾ? ಅವ್ರು ಬಂದು ಕಾರಲ್ಲಿ ಕುತ್ಕೊಂಡಾಗ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಎಲ್ಲ ಏನ್ ಮಾಡ್ತಾರೆ? ಅವ್ರು ಬಿಡ್ಲಿಕ್ಕೆ ಟಾಟಾ ಬೈ ಬೈ ಮಾಡ್ತಿರ್ತಾರೆ. ಅವ್ರು ಕಾರಲ್ಲಿ ಬಂದ ತಕ್ಷಣ ನಾವು ಟಕ್ಕಂತ ಮನೆ ಒಳಗಡೆ ಓಡೋಗೋದು. ಯಾಕೆ ಹೇಳಿ? ತಿಂಡಿ ಏನಾರು ತಿನ್ನಕ್. ದ್ರಾಕ್ಷಿ ತಂದಿದಾರಾ?
ಮೈಸೂರು ಪಾಕ್ ತಂದಿದ್ದಾರಾ? ಏನ್ ತಂದಿದ್ದಾರೆ ನೋಡು, ಅಮ್ಮ ಬರೋಕ್ಕಿಂತ ಮೊದ್ಲೇನೆ ಓಪನ್ ಮಾಡ್ಬಿಟ್ಟು ಏನ್ ಮಾಡ್ಬಿಡೋದು, ಖುಷಿ ನೋಡ್ಬಿಡೋದು ಏನ್ ತಂದಿದ್ದಾರೆ ಅಂತ. ಅವ್ರ ಎದುರುಗಡೆಗೆ ಓಪನ್ ಮಾಡುವಂಗಿಲ್ಲ, ಯಾಕೆ ಹೇಳಿ? ಮರ್ಯಾದೆ ಪ್ರಶ್ನೆ. ಕಳ್ಸಿದ್ದಾರೆ ತಿನ್ಬಾರ್ದು ಅಂತ. ಹಾಗೆ ನಾವು ತಿಂದ್ಬಿಟ್ರೆ ಆಮೇಲೆ ಬೀಳ್ತವೆ ಸಿಕ್ಸರ್ಗಳು. ಅದಕ್ಕಾಗಿ ಏನ್ ಮಾಡುದು, ಅವ್ರ ಎದುರುಗಡೆಗೆ ಏನ್ ಮಾಡುವಂಗಿಲ್ಲ, ತಿನ್ನುವಂಗಿಲ್ಲ. ಅವ್ರು ಹೋದ ತಕ್ಷಣ ಏನ್ ಮಾಡುದು, ಓಪನ್ ಮಾಡ್ಬಿಟ್ಟು ತಿನ್ನೋದು. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಎಲ್ಲ ಜವಾಬ್ದಾರಿನ ಯಾರಿಗೆ ಕೊಡಿ? ಬಾಬಾಗೆ. ಬಾಬನಿಗೆ. ಸೇವೆಯ ಫಲ, ಪ್ರತ್ಯಕ್ಷ ಫಲ, ಆ ಸಮಯದ ಫಲ, ಆ ಸೆಕೆಂಡಿನ ಫಲ ಯಾರಿಗೆ ಆಗ್ತಾ ಇರ್ಬೇಕು? ನಿಮ್ಗೆ. ನಮ್ಗೆ. ಹಗುರತೆಯ ರೂಪದಲ್ಲಿ, ಶಕ್ತಿಯ ರೂಪದಲ್ಲಿ ಆಗ್ತಾ ಇರ್ಬೇಕು. ಈಗ ಹೇಳಿ, ಯಾರು ಪ್ರತ್ಯಕ್ಷತೆ ಆಗ್ಬೇಕು? ಬಾಬನ. ಅಂದ್ಮೇಲೆ ನಾವ್ ಎದುರುಗಡೆಗಿರ್ಬೇಕು, ಬಾಬಾ ಎದುರುಗಡೆಗಿರ್ಬೇಕು. ಬಾಬಾ ಬಾಬನನ್ನ ಎದುರುಗಡೆ ಇರುವಂತಹ ಅನುಭವ ನಿಮಗೂ ಆಗ್ಬೇಕು, ಅವರಿಗೂ ಕೂಡ ಆಗ್ಬೇಕು. ಅಂದ್ರೆ ಆದ್ಮೇಲೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ನೀವು ಗುಹೆಯಲ್ಲಿ ಹೋಗ್ಬೇಕು, ಅಜ್ಞಾತ ವಾಸದಲ್ಲಿ ಹೋಗ್ಬೇಕು. ದಯವಿಟ್ಟು ಈಗ ಪ್ರಪಂಚದಲ್ಲಿ ಬರಬೇಡಿ, ಶಾರೀರಿಕವಾಗಿ ಮಾನಸಿಕವಾಗಿ ಬರಬೇಡಿ. ಯಾಕಂದ್ರೆ ಪ್ರಪಂಚ ಅಷ್ಟು ಒಳ್ಳೆಯದು ಇಲ್ಲ. ದಯವಿಟ್ಟು ನಿಮ್ಮಲ್ಲಿ ವಿನಂತಿ, ಊರು ಸುತ್ತೋದು, ಊಟ ತಿಂಡಿ ಮಾಡೋದು, ಇಂದ್ರಿಯ ಸುಖ ಬೇಡ. ಮನಸ್ಸನ್ನ ಆದಷ್ಟು ಒಳಗಡೆಗಿಡಿ. ಆದಷ್ಟು ಯಾರನ್ನ ಹೊರಗಡೆಗೆ ಬಿಡಿ? ಬಾಬನನ್ನ ಹೊರಗಡೆಗೆ ಬಿಡಿ. ನೀವೆಷ್ಟು ಅಜ್ಞಾತವಾಸದಲ್ಲಿ ಇರ್ತಿರೋ, ಪ್ರಪಂಚದ ಬಗ್ಗೆ ಎಷ್ಟು ಇನ್ಫಾರ್ಮೇಶನ್ ಗೊತ್ತಾಗೋದಿಲ್ಲ, ಅಷ್ಟು ನೀವು ಸೇಫ್ ಇದ್ದೀರಾ ಅಂತ ಹೇಳ್ಬಿಟ್ಟು ಅರ್ಥ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಇಲ್ಲಿವರೆಗೆ ಬ್ರಹ್ಮಕುಮಾರ ಕುಮಾರಿಯರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಪ್ರಸಿದ್ಧಿಯಾಗಿದೆ ಅಂತೆ. ಅದು ಆಕ್ಚುಲಿ ಆ ಕೆಲಸವನ್ನ ಬಾಬ್ದಾದ ಮಾಡ್ತಾರಂತ ಪ್ರಪಂಚದ ಜನರಿಗೆ ಇನ್ನೂ ಏನಾಗಿಲ್ಲ, ಪ್ರತ್ಯಕ್ಷ ಆಗಿಲ್ಲ. ಒಂದು ವಿಷಯ ಗೊತ್ತಿರ್ಲಿ, ನೀವು ನಿಮ್ಮ ಅಪ್ಪನನ್ನ ಎದುರುಗಡೆ ಇಟ್ಕೊಂಡ್ಬಿಟ್ರೆ ಅಪ್ಪನ ಕೈ ಹಿಡಿತಾರ ಹೊತ್ತು ನಿಮ್ ಕೈಯನ್ನ ಬಿಟ್ಟು ಬಿಡ್ತಾರ. ಯಾರ ಕೈ ಹಿಡಿದು ಬಿಡ್ತಾರೆ? ಲಾಸ್ಟ್ ಕ್ವಶನ್. ಈಗ ನಾನು ಯೋಗ ಮಾಡ್ತಿದ್ದೇನೆ, ನೀವು ನನ್ನನ್ನೇ ನೋಡ್ಬೇಕು, ನನ್ನ ದೃಷ್ಟಿ ತಗೊಳ್ಬೇಕು ಅಂತ ಹೇಳುದು ಉತ್ತಮನೋ? ನೀವೆಲ್ಲಾರು ಕೂತ್ಕೊಳ್ಳಿ, ನಿಮ್ಮ ಮನಸ್ಸನ್ನ ಪರಮಧಾಮದಲ್ಲಿ ಇಟ್ಕೊಂಡು ನೀವು ಯೋಗ ಮಾಡ್ತಾ ಕೂತ್ಕೊಳ್ಳಿ ಅಂತ ಹೇಳುದು ಉತ್ತಮನೋ? ಅವ್ರಿಗೆ ವಿಧಿ ಗೊತ್ತಾದ್ಮೇಲೆ ನಿಮ್ಮ ಹತ್ರ ಬರೋದೇ ಇಲ್ವಲ್ಲ ಅವರು? ಬೇಡ. ನಿಮ್ಮ ಹತ್ರ ಯಾಕೆ ಬರ್ಬೇಕು? ನಿಮ್ ಶರೀರ ಬೇಡ, ನಿಮ್ ಕಣ್ಣು ಬೇಡ, ನಿಮ್ ಮುಖ ಬೇಡ, ಡೈರೆಕ್ಟ್ ಆಗಿ ಅವ್ರಿಗೆ ವಿಧಿ ಗೊತ್ತಾಗ್ಬಿಡ್ತಪ್ಪ. ಡೈರೆಕ್ಟ್ ಆಗಿ ಡಾಕ್ಟರ್ ಪರಿಚಯ ಆದ್ಮೇಲೆ ಕಂಪ್ಯೂಟರ್ ಅವಶ್ಯಕತೆ ಹಾಕಿದೆ. ಇವಾಗ ಹೇಳಿ, ಯಾವ ರೀತಿ ಹೇಳ್ಬೇಕು? ನಮ್ಮ ಎದುರುಗಡೆ ಬರ್ಬೇಕೋ ಬೇಡವೋ ಅವರು? ಬೇಡ. ನಮ್ಮ ಎದುರುಗಡೆ ಅವರು ಬರೋದು ಬೇಡ. ಬಂದ್ರು ಕೂಡ ಅವ್ರು ನಮ್ಮನ್ನ ನೋಡುದು ಬೇಡ. ಏನ್ ಮಾಡ್ಲಿ? ಡೈರೆಕ್ಟ್ ಆಗಿ ಅವ್ರೇನಾಗ್ಲಿ, ಪರಂಧಾಮ ಬಾಬಾನ ತಿಳಿದು ಅಲ್ಲೇ ತಗೊಳ್ಳಿ. ಓಕೆ, ಅಲ್ಲಿ ತಗೊಂಡು ಕೂಡ ಆ ಕರ್ಮದ ಫಲನೂ ಕೂಡ ಯಾರಿಗೆ ಸಿಗ್ತಾ ಇರ್ತದೆ? ನಿಮಗೆ ಸಿಗ್ತಾ ಇರ್ತದೆ. ಅದಕ್ಕಾಗಿ ಮಧ್ಯದಲ್ಲಿ ನೀವು ನಿಮ್ಮ ತನು, ನಿಮ್ಮ ಮನ ಇದ್ರ ಜೊತೆಗೆ ಜೋಡಣೆ ಮಾಡಬೇಡಿ. ಓಕೆ, ಆರಂಭದಲ್ಲಿ ಬಂದವರಿಗೆ ಅನುಭವ ಮಾಡ್ಲಿಕ್ಕೆ ಜೋಡಣೆ ಮಾಡಿ, ಅದಾದ್ಮೇಲೆ ಏನ್ ಮಾಡ್ಬೇಕು? ನೀನ್ ಮಾಡ್ಕೊಳಪ್ಪ, ಡೈರೆಕ್ಟ್ ಆಗಿ ಹೋಗು. ಭಲೆ ಗ್ರೂಪಲ್ಲಿ ಬಾ, ನೀನು ದರ್ಶಿ ತಗೊಳ್ಳೋದು ಬೇಡ, ನೋಡೋದು ಬೇಡ, ಆದ್ರೆ ಮನಸ್ಸಲ್ಲಿಡು ಬಾ ಮನಸ್ಸು. ಯಾಕಂತಂದ್ರೆ ನಾಳೆ ನೀವು ನಮ್ಮನ್ನೇ ನೋಡ್ತಾ ಇದ್ದೀರಿ, ನಮ್ಮ ಮೇಲೆ ಡಿಪೆಂಡ್ ಆಗಿಬಿಟ್ಟಿರ್ತೀರಾ ಇಂಡಿಪೆಂಡೆಂಟ್ ಆಗಿ. ಆ ರೀತಿ ಅವರು ಜ್ಞಾನವನ್ನ, ವಿಧಿವಿಧಾನವನ್ನ ಕಲಿಸಿದಾಗ ಅವರು ಮುಂದೆ ಎಲ್ಲೆಲ್ಲಿ ಸೇವೆ ಮಾಡ್ತಾರೋ ಆ ಎಲ್ಲ ಸೇವೆಯ ಫಲ ನಿಮ್ಗೆ ಏನಾಗ್ತಾ ಇರ್ತದೆ? ಸಿಗ್ತಾ ಇರ್ತದೆ. ಅದಕ್ಕಾಗಿ ಜನರನ್ನ ಯಾರ ಜೊತೆ ಜೋಡಿಸ್ಬೇಕು ಇವಾಗ? ಬಾಬನ್ ಜೊತೆಗೆ ಡೈರೆಕ್ಟ್ ಆಗಿ ಏನ್ ಮಾಡ್ಬೇಕಾಗತ್ತೆ? ಜೋಡಿಸುವಂತ ಕೆಲಸವನ್ನ ಮಾಡಿ ಈ ರೀತಿ ಭಗವಂತನ ಪ್ರತ್ಯಕ್ಷತೆ ಮಾಡ್ಲಿಕ್ಕೆ ನಿಮಿತ್ತರಾಗಿ. ಓಕೆ, ಓಂ ಶಾಂತಿ. ಓಂ ಶಾಂತಿ.